ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಉಡುಪಿ ಅರ್ಪಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ನಾವು ಸಾಧಾರಣವಾಗಿ ಆಲೋಚನೆ ಮಾಡುವಂಥದ್ದು ಆಲ್ಕೋಹಾಲ್ ಸೇವನೆಯಿಂದ ನಮಗೆ ಬಹಳಷ್ಟು ರೋಗಗಳು ಎದುರಾಗ್ತದೆ, ಇದನ್ನು ನಾವು ಎದುರಿಸಬೇಕಾಗ್ತದೆ ಅಂತ. ಆದರೆ ಆಲ್ಕೋಹಾಲ್ ಸೇವನೆ ಇಲ್ಲದೆಯೂ ಕೂಡ ಕೆಲವಷ್ಟು ಸಮಸ್ಯೆಗಳು ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಿರುವಾಗ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಸೊ ಇದು ಬಹಳಷ್ಟು ಮುಖ್ಯವಾದ ಮಾಹಿತಿ ಅಂತ ಅಂದ್ಕೊಳ್ತಾನೆ. ಸೊ ಈ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ KMC ಮಣಿಪಾಲದ ಸಮುದಾಯ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವಂತಹ ಡಾಕ್ಟರ್ ಹರ್ಷಿತಾ HN ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಡಾಕ್ಟರ್, ಜನಸಾಮಾನ್ಯರಿಗೆ ಖಂಡಿತವಾಗಿ ಒಂದು ಆಲೋಚನೆ ಇರ್ತದೆ, ನಾವು ಏನಾದರೂ ದುಶ್ಚಟಗಳಿಗೆ ಬಲಿಯಾದರೆ ನಮಗೆ ಅದೊಂದು ಕಟ್ಟಿಟ್ಟ ಬುತ್ತಿ, ಅಂತಹ ಒಂದು ಸಮಸ್ಯೆಗಳು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ. ಆದರೆ ಈ ಒಂದು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಎಣಿಸ್ತೇನೆ. ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಆಲ್ಕೋಹಾಲ್ ಸೇವನೆ ಇಲ್ಲದೆ ಬರುವಂತಹ ಒಂದು ಸಮಸ್ಯೆ ಅಂತ ಹೇಳೋದು ಕ್ಲಿಯರ್ ಆಯಿತು. ಸೊ ನಮ್ಮ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದು ಲಿವರ್ನ ಮೇಲೆ ಪ್ರಭಾವ ಬೀರುವಂಥದ್ದು. ಹಾಗಾದರೆ ಲಿವರ್ನ ಕಾರ್ಯಾಚರಣೆ ಒಂದು ಮನುಷ್ಯನ ದೇಹದ ಮೇಲೆ ಹೇಗಿರ್ತದೆ ಅಂತ ಹೇಳ್ಬೋದಾ ನೀವು? ಓಕೆ, ಲಿವರ್ ನಮ್ಮ ದೇಹದ ಎರಡನೇ ದೊಡ್ಡ ಅಂಗ. ಫಸ್ಟ್ ಸ್ಕಿನ್ ಬರುತ್ತೆ, ಅದಾದ್ಮೇಲೆ ಎರಡನೇ ದೊಡ್ಡ ಅಂಗ ನಮ್ಮ ದೇಹದಲ್ಲಿ ಇರೋದಂದ್ರೆ ಲಿವರ್. ಸೊ ಅದ್ರದ್ದು ನೂರಾರು ಫಂಕ್ಷನ್ಸ್ ಇವೆ, ಒಂದು ಎರಡು ಅಂತಲ್ಲ. ಸೊ ಅದು ನಮ್ಮ ಬಾಡಿದು ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತ ಹೇಳ್ಬೋದು. ಈಗ ಹಲವು ಕಡೆ ನಾವು ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ ಅದನ್ನ ಹಾಕಿ ಕುಡಿಯೋದು, ಇದನ್ನ ಹಾಕಿ ಕುಡಿಯೋದು, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು, ಇದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ನಮ್ಮ ಬಾಡಿದು ನ್ಯಾಚುರಲ್ ಗಾಡ್ಸ್ ಗಿವನ್ ಡಿಟಾಕ್ಸಿಫೈಯರ್ ಅನ್ನೋದು ಲಿವರ್. ಸೊ ಏನೇ ಟಾಕ್ಸಿನ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ನಾವು ತಗೊಳ್ತಿರೋ ಮಾತ್ರೆಗಳಿರ್ಬೋದು, ಇದನ್ನೆಲ್ಲ ಜೀರ್ಣ ಮಾಡ್ಕೊಂಡು ಬೇಡದನ್ನೆಲ್ಲ ಹೊರಗಡೆ ಹಾಕುವಂತ ಕೆಲಸ ಲಿವರ್ದು. ಅದನ್ನ ಬಿಟ್ರೆ ನಾವು ತಗೊಂಡಿರೋ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಇದೆಲ್ಲ ಹಂಗೆ ಉಪಯೋಗ ಆಗಲ್ಲ. ನಮ್ಮ ಸೆಲ್ಗಳಿಗೆ ಯಾವ್ಯಾವ ರೀತಿಲಿ ಬೇಕು ಅದನ್ನ ಪ್ರೊಡಕ್ಷನ್ ಮಾಡುವಂಥದ್ದು ಲಿವರ್ದು ಒಂದು ಫಂಕ್ಷನ್. ಇದು ಬಿಟ್ರೆ ನಮ್ಮ ದೇಹಕ್ಕೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ, ಸೊ ಅದನ್ನು ಕೂಡ ಲಿವರ್ ಇದ್ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆ, ಬ್ಲಡ್ ಕ್ಲಾಟಿಂಗ್ ಫಂಕ್ಷನ್ಸ್ ಇರ್ಬೋದು, ಇದನ್ನೆಲ್ಲಾನು ಲಿವರ್ ಹೆಲ್ಪ್ ಮಾಡುತ್ತೆ. ಸೊ ಒಂದು ಎರಡು ಅಂತಲ್ಲ, ನಾವ್ ಬೇಕಾದ್ರೆ ಅರ್ಧ ಗಂಟೆನೂ ಲಿವರ್ದು ಫಂಕ್ಷನ್ ಮಾತಾಡ್ಬಹುದು. ಸೊ ಲಿವರ್ದು ಹಲವಾರು ಫಂಕ್ಷನ್ ಇವೆ. ಸೊ ಇನ್ನೊಂದ್ ಕಡೆ ಅದು ಸ್ಟೋರೇಜ್ ಕೂಡ ಮಾಡುತ್ತೆ, ಅಂದ್ರೆ ಎನರ್ಜಿ ಸ್ಟೋರೇಜ್. ಇವಾಗ ಗ್ಲೈಕೋಜನ್ ಅಂತ ಏನ್ ಹೇಳ್ತೀವಿ, ಅದನ್ನ ಗ್ಲೂಕೋಸ್ ನ ಕನ್ವರ್ಟ್ ಮಾಡ್ಬಿಟ್ಟು ಅದು ಸ್ಟೋರ್ ಮಾಡುತ್ತೆ. ಈಗ ನಾವು ರಾತ್ರಿ ಎಲ್ಲ ಊಟ ಮಾಡಲ್ಲ, ಆದ್ರೂ ನಮ್ ಬ್ಲಡ್ ಶುಗರ್ ಲೋ ಆಗಲ್ಲ, ಯಾಕಂದ್ರೆ ಲಿವರ್ ಕಂಟಿನ್ಯೂಸ್ ಆಗಿ ಎನರ್ಜಿ ಕೊಡ್ತಾ ಇರುತ್ತೆ. ಈ ಗ್ಲೈಕೋಜನ್ ನ ಕನ್ವರ್ಟ್ ಮಾಡಿ ಗ್ಲೂಕೋಸ್ ಆಗಿ ಅದು ಕಂಟಿನ್ಯೂಸ್ ಮೇಂಟೈನ್ ಮಾಡುತ್ತೆ. ಇದು ಇಂಪಾರ್ಟೆಂಟ್ ಫಂಕ್ಷನ್ ಲಿವರ್ದು. ಸೊ ಅದಲ್ಲದೆ ವಿಟಮಿನ್ ಸ್ಟೋರೇಜ್ ಎಲ್ಲಾನು ಮಾಡುತ್ತೆ. ಓಕೆ, ಅಂದ್ರೆ ನಮ್ಮ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ, ನಾವು ಕರೆಕ್ಟ್ ಆಗಿ ನಮ್ಗೆ ಎನರ್ಜಿಯನ್ನ ಕೊಡುವಂಥದ್ದೇ ಈ ಒಂದು ಲಿವರ್ನ ಮುಖ್ಯವಾದ ಒಂದು ಕೆಲಸದಿಂದ ಅಂತ ಹೇಳ್ಬೋದು. ಹಾಗಿರುವಾಗ ಲಿವರ್ನ ಒಂದು ಸಮಸ್ಯೆಗಳು ಎದುರಾಗಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು, ನಾವು ಕೆಲವಷ್ಟು ದುಶ್ಚಟಗಳಿಗೆ ಕಾರಣವಾದರೆ ಅದು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ. ಹಾಗಿರುವಾಗ ನಾನ್ ಆಲ್ಕೋಹಾಲಿಕ್ ಡಿಸೀಸ್ ಅಂದ್ರೆ ಈ ಒಂದು ಆಲ್ಕೋಹಾಲ್ ಕುಡಿಯದೆ ಕೂಡ, ದುಶ್ಚಟಗಳಿಗೆ ಬಲಿಯಾಗದೆ ಕೂಡ ನಾವು ಈ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಆಯ್ತು. ಸೊ ಆ ಒಂದು ಕಾರಣಗಳು ಏನಿರ್ಬೋದು ಅಂತ ಹೇಳ್ಬೋದಾ? ಇವಾಗ ನಾನು ನಿಮ್ಗೆ ಸಿಂಪಲ್ ಆಗಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಓಕೆ. ಸೊ ಇಬ್ರು ಮನುಷ್ಯರು ಇರ್ತಾರೆ, ಒಬ್ಬ A and B ಅಂತ ಅನ್ಕೊಳ್ಳೋಣ. ಇಬ್ರಿಗೂ ಕೆಲಸ ಮಾಡ್ತಾರೆ, ಒಬ್ರಿಗೆ 5,000 ಸಿಗುತ್ತೆ, ಇನ್ನೊಬ್ರಿಗೆ 10,000 ಸಿಗುತ್ತೆ. ಸೊ ಅವ್ರಿಗೆ ದಿನಕ್ಕೆ ಖರ್ಚಿಗೆ ಒಂದು 5,000, ತಿಂಗಳ ಖರ್ಚಿಗೆ 5,000 ಸಾಕು ಅಂತ ಇಟ್ಕೊಳ್ಳಿ. ಸೊ ಇನ್ನೊಬ್ನ ಹತ್ರ ಏನಾಗುತ್ತೆ, 5,000 ಜಾಸ್ತಿ ಇದೆ, ಅವನೇನ್ ಮಾಡ್ತಾನೆ, ಅದನ್ನ ಬ್ಯಾಂಕಲ್ಲಿ ಇಡ್ತಾನೆ ಎಮರ್ಜೆನ್ಸಿಗೋಸ್ಕರ ಅಂತ. ಹಿಂಗೇನೆ ಫುಡ್ ತಗೊಳ್ಳೋವಾಗ್ಲೂ ನಾವು, ಸೊ ಒಬ್ರು 1 ಬಟ್ಲು ಗಂಜಿ ತಿಂತಾರೆ, ಇನ್ನು ಕೆಲವರು 2 ಬಟ್ಲು, ಇದೆ ಹಸ್ಸಾಗ್ತಿದೆ ಚೆನ್ನಾಗಿದೆ ಅಂತ ಜಾಸ್ತಿ ತಿಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಜಾಸ್ತಿ ತಿಂದಿರೋದು ಸ್ಟೋರೇಜ್ ಆಗುತ್ತೆ, ನಮಗ್ ಬೇಕಾದಾಗ ಉಪಯೋಗಿಸ್ಕೊಳ್ಳಕ್ಕೆ ಸ್ವಲ್ಪ ಸ್ಟೋರೇಜ್ ಆಗ್ತಾ ಇರುತ್ತೆ. ಸೊ ಹಿಂಗೆ ಸ್ಟೋರೇಜ್ ಆಗ್ತಾನೆ ಇರುತ್ತೆ, ನಾವು ಜಾಸ್ತಿ ತಿಂದಾಗೆಲ್ಲ ಸ್ಟೋರೇಜ್ ಆಗುತ್ತೆ. ಸೊ ಅದು ಯಾವಾಗ ಉಪಯೋಗಿಸ್ಕೋತೀವಿ, ಇವಾಗ ಯಾವಾಗ ಆಹಾರ ತಿನ್ನಕ್ಕಾಗಿಲ್ಲ, ಯಾವ್ದಾದ್ರು ಉಪವಾಸ ಮಾಡಿದ್ವಿ, ಸೊ ಹಸುವಾಗ್ತಿರೋ ಟೈಮ್, ಈಗ ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ ತಿಂತೀವಿ, ಒಂದೊಂದ್ಸತಿ ಕಡಿಮೆ ತಿಂದಿರ್ತೀವಿ, ಅವಾಗೆಲ್ಲ ಬಾಡಿ ಮೇಂಟೈನ್ ಮಾಡಕ್ಕೆ ಈ ಆಹಾರ, ಈ ಎನರ್ಜಿ ಬರುತ್ತೆ.
ಬಟ್ ಈಗಿನ ಕಾಲದಲ್ಲಿ ಏನಾಗ್ತಿದೆ, ಹಸಿವೆ ಆದ ತಕ್ಷಣ ತಿಂದ್ಬಿಡ್ತಾರೆ. ಕೆಲವರು ಹಸಿವೆ ಇಲ್ದ್ರೇನು ಅದು ಇದು ಜಂಕ್ ಫುಡ್ ಎಲ್ಲ ತಿಂತಾನೆ ಇರ್ತಾರೆ. ಸೊ ಈ ಬ್ರೇಕೇ ಇಲ್ಲ. ಹಸಿವಾಗಿ ಈ ಡೆಪಾಸಿಟ್ ಖರ್ಚಾಗೋಷ್ಟು ಬ್ರೇಕೇ ಸಿಗ್ತಿಲ್ಲ. ಈ FD ಅಲ್ಲಿ ಇಟ್ಟಿರೋ ಹಣ ಹಂಗೆ ಇದೆ. ಸೊ ನಮ್ದು ಕ್ಯಾಲರೀಸ್, ಎನರ್ಜೀಸ್ ಏನು ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗಿದೆ ಅದು ಖರ್ಚಾಗ್ತಿಲ್ಲ. ಸೊ ಅದು ಹೆಚ್ಚು ಹೆಚ್ಚು ಸ್ಟೋರ್ ಆದಂಗೆ ಅದು ಲಿವರ್ ಅಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಕೊಬ್ಬು ಅಂತ ಹೇಳುವಂತದ್ದು ಶೇಖರಣೆ ಆಗ್ತಾ ಹೌದು, ಕೊಬ್ಬು ಅಂತ ಅನ್ನೋದು ಶೇಖರಣೆ ಆಗುತ್ತೆ. ಅದು 5ರಿಂದ 10% ಗಿಂತ ಜಾಸ್ತಿ ಆದ್ರೆ ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಸೊ ಟೋಟಲ್ ಲಿವರ್ದು ವೆಯ್ಟ್ ಗಿಂತ 5ರಿಂದ 10% ಕೊಬ್ಬುನೇ ವೆಯ್ಟ್ ಇದ್ರೆ ಲಿವರ್ ಅಲ್ಲಿ ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಸೊ ಇದು ಅಂದ್ರೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಲಿವರ್ ನ ಗಾತ್ರ ದೊಡ್ಡದಾಗುವಂತದ್ದು. ಲಿವರ್ ನ ಗಾತ್ರನೂ ದೊಡ್ಡದಾಗುತ್ತೆ. ಸ್ಟಾರ್ಟಿಂಗ್ ಡೆಪೋಸಿಷನ್ ಇಂದ ಲಿವರ್ ನ ಗಾತ್ರನೂ ದೊಡ್ಡದಾಗ್ತಾ ಇರುತ್ತೆ. ಟೆಕ್ಸ್ಚರು ಬೇರೆ ತರ ಆಗಿರುತ್ತೆ, ಯಾಕಂದ್ರೆ ಫ್ಯಾಟ್ ಸೆಲ್ಸ್ ತುಂಬಿಕೊಂಡು ಈಗ ಜಿಡ್ಡಿನ ಪದಾರ್ಥ ಹೇಗಿರುತ್ತೆ ಅದೇ ತರ. ಸೊ ಅದು ಹಾಗಾಗುತ್ತೆ. ಓಕೆ, ಸೊ ನಾನ್ ಆಲ್ಕೋಹಾಲಿಕ್ ಅಂದ್ರೆ ಇದು ನಮ್ಮ ಜೀವನ ಕ್ರಮದಿಂದ ಬರುವಂತದ್ದು, ತೆಗೆದುಕೊಳ್ಳುವಂತಹ ಆಹಾರದ ಒಂದು ತಪ್ಪು ರೀತಿಯಿಂದ ಈ ಒಂದು ಕಾರಣ ಆಗ್ತದೆ ಇದಕ್ಕೆ ಅಂತ. ಹಾಗಾದ್ರೆ ಈ ಒಂದು ಕಾರಣಗಳ ಬೇರೆ ಬೇರೆ ಕಾರಣಗಳು ಇರಬಹುದು, ಕೇವಲ ಒಂದು ಆಹಾರ ಪದ್ಧತಿ ಅಲ್ಲದೆ ಬೇರೆ ಏನಾದ್ರೂ ಕಾರಣಗಳು ಇದಕ್ಕೆ ಈ ಒಂದು ಸಮಸ್ಯೆಗೆ ಕಾರಣವಾಗ್ತದ? ಓಕೆ, ಫಸ್ಟ್ ಮೇನ್ ಪ್ರಾಬ್ಲಮ್ ಆಹಾರ, ನಾವ್ ಯಾವ ತರ ತಗೊಂತೀವಿ, ಎಷ್ಟು ಜೀರ್ಣ ಮಾಡ್ಕೊಂತ ಇದೀವಿ. ಇನ್ನೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ. ಇವಾಗ ವರ್ಕಿಂಗ್ ಪಾಪ್ಯುಲೇಷನ್ ಹೆಚ್ಚಾಗಿ 8 to 5, 9 to 5 ವಾಟ್ ಎವರ್ ಜಾಸ್ತಿ ಹೊತ್ತು ಕೂತ್ಕೊಂಡೇ ಇರ್ತಾರೆ. ಹೌದು, ಮನೆಗೆ ಬಂದ್ಮೇಲೂ ಪುನಃ ಅದೇ ಕೆಲಸ ಆಗುತ್ತೆ. ಯಾರು ಎಕ್ಸರ್ಸೈಸ್, ವ್ಯಾಯಾಮದ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾನೆ ಇಲ್ಲ. ಹೌದು, ಸೊ ಅದರಿಂದಾಗಿನೂ ಈ ಫ್ಯಾಟಿ ಲಿವರ್ ಡಿಸೀಸ್ ಜಾಸ್ತಿ ಆಗುತ್ತೆ. ಫ್ಯಾಟ್ ಸ್ಟೋರೇಜ್ ಆಗ್ತಾನೆ ಹೋಗುತ್ತಲ್ವಾ. ಸೊ ಎಕ್ಸರ್ಸೈಸ್ ಮಾಡದೇ ಇರೋವಂಥದ್ದು ಅಥವಾ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ಇರೋದು. ಇನ್ ಕೆಲವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಪ್ಯಾಂಕ್ರಿಯಾಸ್ ಇಂದ. ಸೊ ಈ ಸೆಲ್ಸ್ ಎಲ್ಲ ರೆಸಿಸ್ಟೆಂಟ್ ಆಗೋಗುತ್ತೆ ಕೆಲವರಿಗೆ. ಸೊ ಅದರಿಂದಾಗಿ ಎಲ್ಲಾ ಸೆಲ್ಲು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಸೊ ನಾವು ತಿಂದಿದ್ದೆಲ್ಲ ಜೀರ್ಣ ಆಗ್ತಾ ಇರಲ್ಲ, ಅದೆಲ್ಲ ಸ್ಟೋರೇಜ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಾಗ ಡಯಾಬಿಟಿಸ್ ಬರುವಂತದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತದ್ದು. ಸೊ ಎಲ್ಲ ಡೈಜೆಷನ್ ಸರಿಯಾಗಿ ಆಗ್ತಿರಲ್ಲ, ಎಲ್ಲ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಇನ್ ಕೆಲವರಿಗೆ ಮೆಟಬಾಲಿಕ್ ಸಿಂಡ್ರೋಮ್, ಹೊಟ್ಟೆ ಸುತ್ತ ದಪ್ಪಗಿರೋದು ಜಾಸ್ತಿ ಆಗಿರುತ್ತೆ. ಸೊ ಅದು ಫ್ಯಾಟ್ ಕಲೆಕ್ಷನ್. ಸೊ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಇನ್ನು ಅನುವಂಶಿಕದಿಂದ ಕೂಡ ಬರ್ಬೋದು, ಹೆರಿಡಿಟರಿ ಕೂಡ ಬರ್ಬೋದು. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಅಂದ್ರೆ ನಾವು ಏನ್ ತಿಂತೀವಿ ಅದನ್ನ ನಾವು ಜೀರ್ಣ ಮಾಡ್ಕೋಬೇಕು, ಅದೇ ಇಂಪಾರ್ಟೆಂಟ್, ಇದೇ ಮುಖ್ಯ ಆಗಿರ್ತದೆ. ಇಂತಹ ಡಿಸೀಸ್ ಗಳು ಬರಬಾರ್ದು ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಆಗಿರ್ಬೇಕು. ಫಸ್ಟ್ ತಿನ್ನುವ ಆಹಾರವನ್ನ ಯಾವ ರೀತಿಯಲ್ಲಿ ಜೀರ್ಣ ಮಾಡಿಸ್ಕೊಳ್ಬೇಕು ಅಂತ ಹೇಳೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಹಾಗಿರುವಾಗ ಈ ಒಂದು ರೋಗ ಬರ್ತದೆ ನಮ್ಗೆ ಅಂತ ಹೇಳಿದ್ರೆ ಇದನ್ನ ನಾವು ಯಾವ ರೀತಿಯಲ್ಲಿ ಕಂಡು ಹಿಡಿಬಹುದು, ಅಂದ್ರೆ ಯಾವ ರೀತಿಯಲ್ಲಿ ಪ್ರಾಥಮಿಕವಾಗಿ ಯಾವ ರೀತಿಯಲ್ಲಿ ನೋಡ್ಬೋದು, ಯಾವ ಲಕ್ಷಣಗಳು ನಮ್ಗೆ ಕಾಣಿಸಿಕೊಳ್ತದೆ ಅಂತ ಹೇಳ್ಬೋದು? ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್. ಅದು ಬಂದಿದೆ ಅಂತ ಗೊತ್ತಾಗೋದು ತುಂಬಾ ಲೇಟ್ ಆಗಿನೇ. ಹವೆವರ್ 100ರಲ್ಲಿ 25ರಿಂದ 30 ಜನಕ್ಕೆ, ಸೊ 25ರಿಂದ 30% ಜನಕ್ಕೆ ಈ ರೋಗ ಇರುತ್ತೆ, ಈ ತೊಂದರೆ ಇರುತ್ತೆ. ಅದಾದ್ರೆ ಯಾರಿಗೂ ಗೊತ್ತಾಗಿರೋದಿಲ್ಲ. ಸೊ ಗೊತ್ತಾಗೋದಂದ್ರೆ ಕೆಲವರು ಆಯಾಸ, ಸುಸ್ತು, ನಿಶಕ್ತಿ, ದಿನ ಕೆಲಸ ಮಾಡೋಕು ಏನು ಉಲ್ಲಾಸ ಇರಲ್ಲ, ಒಂಥರ ನಿಶಕ್ತಿ ತರ ಇದೆ, ಏನು ಬೇಡ ಅನ್ನಿಸ್ತಾ ಇದೆ, ಇದು ಒಂದು ಸಿಂಪ್ಟಮ್. ಸೊ ಇದು ಸ್ಪೆಸಿಫಿಕ್ ಅಲ್ಲ, ಕೆಲವರು ಹಾಗೇನೆ ಹೇಳ್ತಾ ಇರ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ಇದಕ್ಕೆ ಸಿಂಪ್ಟಮ್ಸ್ ಇಲ್ಲ. ಇನ್ನು ಹಲವಾರು ಸ್ಟೇಜಸ್ ಇದೆ ಈ ಡಿಸೀಸಸ್ದು. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಲಿವರ್ ನಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ನಾವು ಇದನ್ನ ಹೆಪಾಟಿಕ್ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಲಿವರ್ ಅಲ್ಲಿ ಫ್ಯಾಟ್ ಸ್ಟೋರ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಆ ಫ್ಯಾಟ್ ಸ್ಟೋರ್ ಆಗಿ ಅದರಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅಂದ್ರೆ ಉರಿಯೂತ ತರ. ಇವಾಗ ನಮಗ್ ಗಾಯ ಆದ್ರೆ ಹಿಂಗೆ ಕೆಂಪಗಾಗುತ್ತಲ್ಲ, ಆ ತರ ಲಿವರ್ ಉರಿಯೂತ ತರ ದೊಡ್ಡದಾಗತ್ತೆ, ಕೆಂಪಗಾಗತ್ತೆ. ಸೊ ಇದನ್ನ ಸ್ಟಿಯಾಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ ಸೆಕೆಂಡ್ ಸ್ಟೇಜ್. ಸೊ ಆ ಸ್ಟೇಜ್ ಅಲ್ಲಿ ಅಗೇನ್ ಲಿವರ್ ಸೈಜ್ ದೊಡ್ಡದಾಗುತ್ತೆ. ಇವಾಗ ಈ ಗಾಯ ಆಗಿರೋದು ವಾಸಿ ಆಗ್ತಾ ಬರುತ್ತೆ, ವಾಸಿ ಆಗದಾಗ ಒಣಗುತ್ತೆ ನೋಡಿ, ಅದು ಮಾರ್ಕ್ ತರ ಉಳಿಯುತ್ತೆ. ಸೊ ಅದು ಲಿವರ್ ಅಲ್ಲಿ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಅದ್ರ ನಂತರ ಅದು ಸಿರೋಸಿಸ್. ಸಿರೋಸಿಸ್ ಅಂದ್ರೆ ಲಿವರ್ ಫೇಲಿಯರ್. ಇವಾಗ ಆ ಲಿವರ್ದು ಒಂದೊಂದೇ ಭಾಗದಲ್ಲಿ ಈ ತರ ಗಾಯ, ಹುಣ್ಣು, ಗುಣ ಆಗ್ಬಿಟ್ಟು ಗುರುತು ಆಗಿ 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 ಫುಲ್ ಲಿವರ್ ಇವಾಗ ಸಿರೋಸಿಸ್ ಆಗಿ ಫೇಲಿಯರ್ ಆಗ್ಬಿಡುತ್ತೆ. ಸೊ ಇದು 4th ಸ್ಟೇಜ್. ಇನ್ನು 5th ಸ್ಟೇಜ್ ಅಲ್ಲಿ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ ಸ್ಟೇಜಸ್ ಅಲ್ಲಿ. ಸೊ ಬಟ್ ಇದು
ಒಂದು 5%, 20ರಿಂದ ಒಂದು 5% ಜನರಲ್ ಮಾತ್ರ. ಸೊ ಈಗ 100 ಜನಕ್ಕೆ ಫ್ಯಾಟಿ ಲಿವರ್ ಇದ್ರೆ 80% ಜನಕ್ಕೆ ಏನೂ ಆಗಲ್ಲ. ಇನ್ನೊಂದು 20% ಜನರಲ್ಲಿ ಲಿವರ್ ಫೇಲಿಯರ್ ಅಥವಾ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅಂದ್ರೆ ಒಂದೊಂದೇ ಸ್ಟೇಜಸ್ ಗಳನ್ನ ಹತ್ತಿಕೊಂಡು ಬರುತ್ತೆ, ಬಟ್ ನಮ್ಗೆ ಗೊತ್ತಾಗುದಿಲ್ಲ ಸೈಲೆಂಟ್ ಆಗಿ. ಬಟ್ ಲಿವರ್ ಫೇಲಿಯರ್ ಆದಾಗ ಈ ಕಾಮಲೆ, ಕಣ್ಣಲ್ಲಿ ಹಳದಿ, ಸ್ಕಿನ್ ಅಲ್ಲಿ ಹಳದಿ, ಕಾಲು ಊತ ಬರೋದು, ಉಸಿರಾಟ ತೊಂದ್ರೆ, ಹೊಟ್ಟೆ ಉಪ್ಪಿಸ್ಕೊಳ್ಳೋದು, ನೀರ್ ತುಂಬಿಕೊಳ್ಳೋದು, ಈ ಲಿವರ್ ಫೇಲಿಯರ್ ಸೈನ್ಸ್ ಎಲ್ಲ ಇರುತ್ತೆ. ಓಕೆ, ಸೊ ಅದು ಒಂಥರ ಲಕ್ಷಣನೇ ಅಂತ ಹೇಳ್ಬೋದು. ಆದ್ರೆ ಪ್ರಾಥಮಿಕ ಒಂದು ಹಂತಗಳಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ಈಗ ಹೇಳಿದ್ರೆ ನೀವು 100 ಜನರಲ್ಲಿ 30 ಜನರಷ್ಟಕ್ಕೆ ಈ ಒಂದು ಕಾಯಿಲೆಗಳು ಇರ್ತದೆ ಅಂತ. ಈ ಒಂದು ಕಾಯಿಲೆ ಯಾವೆಲ್ಲ ಏಜ್ ಗ್ರೂಪ್ ಅಂತ ಹೇಳ್ಬೋದು? ಅಂದ್ರೆ ಮಕ್ಕಳಿಗೂ ಬರ್ತದ, ಹೆಂಗಸರಿಗೂ ಬರ್ತದ, ಗಂಡಸರಿಗೂ ಬರ್ತದ? ಅದ್ರಲ್ಲಿ ಏನಾದ್ರೂ ಒಂದು ನಾವು ಕಂಡು ಹಿಡಿಯುವ ಸಾಧ್ಯತೆ ಇರ್ತದ ಅಂತ? ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತಾನೆ ಹೇಳ್ಬೋದು. ಇವಾಗಿನ ಮಕ್ಕಳದ್ದು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಫಾಸ್ಟ್ ಫುಡ್, ಜಂಕ್ ಫುಡ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ವಿಡಿಯೋ ಗೇಮ್ಸ್ ಜಾಸ್ತಿ ಆಗ್ತಿದೆ, ಹೊರಗಡೆ ಆಟ ಆಡೋದು ಕಡಿಮೆ ಆಗ್ತಾ ಇದೆ. ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಿಂದ ಹಿಡಿದು ಏಜ್ ಆದವರವರೆಗೂ ಎಲ್ಲರದ್ದು ಕಡಿಮೆ ಆಗ್ತಾ ಇದೆ. ಬಟ್ ಫುಡ್ ಹ್ಯಾಬಿಟ್ಸು ಚೇಂಜ್ ಆಗ್ತಾ ಇದೆ. ಸೊ ಮಕ್ಕಳಿಗೂ ಬರುವಂತ ಚಾನ್ಸಸ್ ಇದೆ ಈ ಕಾಯಿಲೆ. ಸೊ ಅಂದ್ರೆ ಮಕ್ಕಳಿಗೆ ಬಂದಾಗ ಯಾವ ರೀತಿಯಲ್ಲಿ ಅದನ್ನ ನಾವು ಗುರುತಿಸಬಹುದು ಅಂತ ಹೇಳ್ಬೋದಾ? ಮಕ್ಕಳಿಗೂನು ಹೀಗೆ ಇರುತ್ತೆ, ಒಂಥರ ಸುಸ್ತು, ನಿಶಕ್ತಿ ತರಾನೇ ಇರುತ್ತೆ. ಸ್ಪೆಸಿಫಿಕ್ ಆಗಿ ಇದು ಸಿಂಪ್ಟಮ್ಸ್ ಇರಲ್ಲ, ಡೇ ಸ್ಟೇಜ್ ಅಲ್ಲೇ ಸಿಂಪ್ಟಮ್ಸ್ ಗೊತ್ತಾಗೋದು. ಮಕ್ಳಿಗೆ ಬಂದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಪ್ರೋಗ್ರೆಷನ್ ಆಗುತ್ತಲ್ಲ ಸ್ಟೇಜಸ್, ಸೊ ಅದು ಬೇಗ ಆಗ್ಬಿಡುತ್ತೆ. ಈಗ ಏಜ್ ಆದವ್ರಿಗೆ ಬಂದ್ರೆ ಇನ್ನೊಂದು 20 ವರ್ಷದಲ್ಲಿ ಈ ಸ್ಟೇಜ್ಗೆ ಹೋಗ್ಬೋದು. ಬಟ್ ಮಕ್ಳಿಗೆ ಬಂದ್ರೆ 20 ವರ್ಷ ಅವ್ರು 30-40 ವರ್ಷಕ್ಕೆ ಬರೋ ಅಷ್ಟ್ರಲ್ಲಿ ಆಗ್ಬಿಡುತ್ತಲ್ವಾ. ಸೊ ಅದರಿಂದ ತೊಂದರೆ ಆಗುತ್ತೆ. ಅಂದ್ರೆ ಫ್ಯಾಟಿ ಲಿವರ್ ಬರೋದ್ರಿಂದ ಅವರ ವೇಟ್ ಗೇನ್ ಆಗುವ ಚಾನ್ಸಸ್ ಆ ರೀತಿ ಅದರಿಂದ ಏನಾದ್ರೂ ಪತ್ತೆ ಹಚ್ಚಬಹುದಾ? ಅದು ಇಟ್ಸ್ ಲೈಕ್ ಡಬಲ್ ಎಜ್. ಈಗ ವೇಟ್ ಗೇನ್ ಇಂದ ಫ್ಯಾಟಿ ಲಿವರ್ ಬರ್ಬೋದು, ಫ್ಯಾಟಿ ಲಿವರ್ ಇಂದ ವೇಟ್ ಗೇನ್. ಸೊ ವೇಟ್ ಜಾಸ್ತಿ ಇರೋದು ಒಂದು ರಿಸ್ಕ್ ಫ್ಯಾಕ್ಟರ್, ಒಬೆಸಿಟಿ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ತದೆ. ಓಕೆ, ಸೊ ಅದರಿಂದ ನಾವು ಹೀಗೆ ಇದು ಬರ್ತದೆ ಅಂತ ಹೇಳೋದನ್ನ ಖಡಾಖಂಡಿತವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ನಮ್ಮ ಒಂದು ಜೀವನ ಕ್ರಮದಲ್ಲಿ ನಾವು ಆಹಾರ ಶೈಲಿಯ ಬದಲಾವಣೆ ಅದಕ್ಕೆ ಸ್ವಲ್ಪ ಪೂರಕವಾಗಬಹುದೇನೋ. ಹಾಗಿರುವಾಗ ಆಲ್ಕೋಹಾಲ್ ಅನ್ನ ಕುಡಿಯುವುದರಿಂದ ಎಲ್ಲ ಹೆಚ್ಚಿನ ಸಮಸ್ಯೆಗಳಿಗೆ ನಾವು ಕಾರಣರಾಗ್ತೇವೆ ಅಂತ ಹೇಳುವಂತಹ ಒಂದು ಕಲ್ಪನೆ ಇರ್ತದೆ. ಅಂತದ್ರಲ್ಲಿ ಇದು ಖಂಡಿತವಾಗಿ ಇದಕ್ಕೆ ತದ್ವಿರುದ್ಧವಾಗಿದೆ. ಆಲ್ಕೋಹಾಲ್ ಕುಡಿಯೋರಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಚಾನ್ಸಸ್ ಇದೆಯಾ? ಹೌದು, ಬಟ್ ಅವರಿಗೆ ಬೇರೆ ತರದೇ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅವ್ರಿಗೆ ಆಲ್ರೆಡಿ ಫ್ಯಾಟಿ ಲಿವರ್ ಸಿರೋಸಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರೊಂದಿಗೆ ಅವ್ರ ಆಹಾರ ಪದ್ಧತಿನೂ ಸೇರ್ಕೊಂಡು, ಜೀವನ ಶೈಲಿನೂ ಸೇರ್ಕೊಂಡು ಇನ್ನೂ ಆಡ್ ಅಪ್ ಆಗುತ್ತೆ. ಸೊ ಅವ್ರಿಗೆ ಇಲ್ದೇ ಇದ್ರೂ ಬರ್ತಾ ಇತ್ತು ಸಿರೋಸಿಸ್, ಫ್ಯಾಟಿ ಲಿವರ್, ಇವಾಗ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ. ಅಂದ್ರೆ ಡಬಲ್ ರಿಸ್ಕ್ ತಗೊಳ್ಳಿಕ್ಕೆ ಅವ್ರು. ಹೌದು, ಸೊ ಇಲ್ಲಿ ನಾನ್ ಆಲ್ಕೋಹಾಲಿಕ್ ತಗೊಂಡವರಿಗೆ ಎಷ್ಟು ರಿಸ್ಕ್ ಇರಬೇಕಾದ್ರೆ ಸ್ವಲ್ಪ ತಪ್ಪು ಮಾಡಿದವರಿಗೆ ಸ್ವಲ್ಪ ಶಿಕ್ಷೆ ಜಾಸ್ತಿ ಇರ್ಬೋದೇನೋ. ಓಕೆ, ಹಾಗಾದ್ರೆ ಈ ಒಂದು ಏಜ್ ಗ್ರೂಪ್ ನ ಬಗ್ಗೆ ತಿಳಿಸಿದ್ರಿ. ಮತ್ತೆ ಹೆಂಗಸರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಇವರಿಗೂ ಕೂಡ ಒಂದು ಹಾರ್ಮೋನಲ್ ಚೇಂಜಸ್ ಅದು ಇದು ಅಂತ ಹೇಳಿ ಏನಾದ್ರೂ ಇರ್ತದೆ. ಸೊ ಅದು ಏನಾದ್ರೂ ಇದಕ್ಕೆ ಸಂಬಂಧವನ್ನ ಹೊಂದಿದ್ಯಾ? ಹೆಂಗಸರು ಅಂತ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಎಲ್ಲ ಏಜ್ ಗ್ರೂಪ್, ಎಲ್ಲ ಇಂಡಿವಿಜುವಲ್ಸ್ಗೂ ಯಾವ ತರ ರಿಸ್ಕ್ ಇದೆಯಾ ಅದೇ ತರ ಇರುತ್ತೆ. ಅದಲ್ದೇನೆ ಪ್ರೆಗ್ನೆನ್ಸಿಯಲ್ಲಿ ಇವಾಗ ಫ್ಯಾಟಿ ಲಿವರ್ ಡಿಸೀಸ್ ಕಾಣಿಸ್ತಾ ಇದೆ. ಅದನ್ನು ಒಂದು ಬೇರೆನೆ ಫುಲ್ ಟಾಪಿಕ್ ಡಿಸ್ಕಷನ್ಗೆ. ಅಂದ್ರೆ ಪ್ರೆಗ್ನೆಂಟ್ ವುಮೆನ್ಸ್ ಗೆ ಕೂಡ ಫ್ಯಾಟಿ ಲಿವರ್ ಡಿಸೀಸ್, ಅಕ್ಯೂಟ್ ಫ್ಯಾಟಿ ಲಿವರ್ ಅಂತ ಕಾಣಿಸ್ತಾ ಇದೆ. ಅದರಿಂದ ಏನಾದ್ರೂ ಸಮಸ್ಯೆಗಳು ಇದೆಯಾ? ಅದರಿಂದ ಸಮಸ್ಯೆಗಳು ಅಂದ್ರೆ ಲಿವರ್ ಎನ್ಸೈಮ್ಸ್ ಎಲ್ಲ ಏರ್ಪೇರ್ ಆಗುತ್ತೆ, ಅವರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ, ಅಂದ್ರೆ ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಅವರಿಗೆ ತೊಂದರೆ ಆಗುತ್ತೆ. ಓಕೆ, ಸೊ ಹಾಗೆ ನಾವೀಗ ಒಂದು ಸಮಸ್ಯೆ ಅಂತ ಹೇಳಿದ್ಮೇಲೆ ಅದಕ್ಕೆ ಕೆಲವಷ್ಟು ಲಕ್ಷಣಗಳು ಖಂಡಿತವಾಗಿ ಇರ್ತದೆ. ನೀವೀಗ ಕೆಲವೊಂದು ಸ್ಟೇಜಸ್ ಗಳನ್ನ ಹೇಳಿದ್ರೆ, ಹೌದು, ಸೊ ಈ ಒಂದು ಸ್ಟೇಜಸ್ ಅನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ನಿಯಮಿತವಾದ ಒಂದು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಇದೆಯಾ? ಯಾಕಂದ್ರೆ ನಾನು ಆರಾಮಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ದೇವ್ರ ದಯದಿಂದ ಆರಾಮಲ್ಲಿ ಕೂತ್ಕೊಂಡಿರ್ತೇನೆ, ಕೆಲಸ ಮಾಡ್ತೇನೆ, ನನ್ನಷ್ಟಕ್ಕೆ ನಿದ್ದೆ ಬರುತ್ತೆ ಇಲ್ಲ ಅಂತ ಹೇಳ್ಕೊಂಡಿರುವವರಿಗೂ ಕೂಡ ಇಂಥ ಸಮಸ್ಯೆಗಳು ಬಂದಿರಬಹುದು. ಸೊ ಹಾಗಾದ್ರೆ ಈ ಒಂದು ನಿಯಮಿತವಾದ ಚಿಕಿತ್ಸೆಯ ಅಗತ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗ್ತದ? ಹೌದು, ಖಂಡಿತವಾಗೂ ಬೇಕಾಗುತ್ತೆ. ಯಾಕಂದ್ರೆ ಇದು ಸೈಲೆಂಟ್ ಡಿಸೀಸ್ ಕೂಡ ಅಂಡ್ ಲೈಫ್ ಸ್ಟೈಲ್ ಡಿಸೀಸ್ ಕೂಡ ಹೆಚ್ಚಿನವ್ರ ಜೀವನ ಶೈಲಿಯಲ್ಲಿ ಬರೋವಂಥದ್ದು, ಯಾರಿಗೂ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಕೊಬ್ಬಿನ ಅಂಶ ತಿಂದ್ರೆ ಮಾತ್ರ ಕೊಬ್ಬು ಬೆಳೆಯೋದಲ್ಲ. ಸೊ ನಾವ್ ಯಾವುದೇ ಆಹಾರ ಯಾವಾಗ ಅಧಿಕವಾಗಿ ಸೇವನೆ ಮಾಡ್ತೀವೋ ಅದೆಲ್ಲ ಫ್ಯಾಟ್ ಆಗಿ ಸ್ಟೋರೇಜ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಇದು ಒಂದು ತಪ್ಪು ಕಲ್ಪನೆ ಇರುತ್ತೆ, ನಾವ್ ಏನು ಫ್ಯಾಟ್ ಆಯಿಲ್ ಐಟಮ್ಸ್ ತಿನ್ನೋದೇ ಇಲ್ಲ, ಯಾಕೆ ನಮ್ಗೆ ಫ್ಯಾಟಿ ಲಿವರ್ ಬಂತು ಅಂತ. ಸೊ ಫ್ಯಾಟಿ ಲಿವರ್ಗೆ ಕಾಸ್ ಓನ್ಲಿ ಫ್ಯಾಟ್ ಐಟಮ್ಸ್ ಅಲ್ಲ, ಓನ್ಲಿ ಆಯಿಲ್ ಐಟಮ್ಸ್ ಅಲ್ಲ. ಸೊ ಕ್ಯಾಲರಿ ಕನ್ಸಂಪ್ಷನ್ ನಮ್ಗೆ ಎಷ್ಟು ಬೇಕು ಅಗತ್ಯಕ್ಕಿಂತ ಜಾಸ್ತಿ ತಿನ್ನುವಂಥದ್ದು, ಅದು ತಿಂದಾಗ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಸ್ಟೋರ್ ಆಗ್ತಾ ಇರುತ್ತೆ. ಸೊ ಇದರಿಂದ ಫ್ಯಾಟಿ ಲಿವರ್ ಬರೋವಂಥದ್ದು. ಅಂದ್ರೆ ನೀವು ಎಷ್ಟೇ ಆರೋಗ್ಯಯುತವಾದ ಒಂದು ಆಹಾರವನ್ನ ತಕೊಂಡ್ರು
ನಿಮ್ಮ ಬಾಡಿಗೆ ಬೇಕಾಗಿದ್ಕಿಂತ ಜಾಸ್ತಿ ತಗೊಂಡ್ರೆ ಈ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ಯಾರಲ್ಲಿ ಕೂಡ ಈ ಕಾಯಿಲೆ ಬರುವಂತ ಚಾನ್ಸಸ್ ಇರುತ್ತೆ. ಇವರು ಹೊರಗಡೆಯಿಂದ ನೋಡಕ್ಕೆ ಹೆಲ್ದಿಯಾಗಿ ಕಾಣಿಸ್ಬೋದು, ಬಟ್ ಒಳಗಡೆಯಿಂದ ಎಷ್ಟು ಫ್ಯಾಟು ಎಲ್ಲಿದೆ ಅಂತ ಗೊತ್ತಾಗಲ್ಲ. ಬಟ್ ಹೊರಗಡೆಯಿಂದ ಅನ್ಹೆಲ್ದಿಯಾಗಿ ಕಾಣೋರಿಗೆ ಆಬ್ವಿಯಸ್ ಆಗಿ ರಿಸ್ಕ್ ಇರುತ್ತೆ, ಹೊರಗಡೆಯಿಂದ ಹೆಲ್ದಿಯಾಗಿ ಕಾಣಿಸೋರ್ಗು ರಿಸ್ಕ್ ಇರುತ್ತೆ. ಅವರು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ತಾ ಇರಬೇಕು. ಯಾಕಂದ್ರೆ ಹಲವಾರು ಪೇಷಂಟ್ಸ್ ಬರ್ತಾರೆ, ನೋಡಕ್ ತೆಳ್ಳಗೆನೆ ಇರ್ತಾರೆ, ನೋಡಕ್ ಸಣ್ಣಕೆನೆ ಇರ್ತಾರೆ, ಬಟ್ ಅವರು ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ. ಹೊರಗಡೆ ಗೊತ್ತೇ ಆಗಲ್ಲ, ಓ ಇವ್ರಿಗೆ ಕೊಲೆಸ್ಟ್ರಾಲ್ ಇದೆಯಾ, ಇವ್ರಿಗೆ ಶುಗರ್ ಇದೆಯಾ ಅಂತ ಅನ್ಸುತ್ತೆ. ಸೊ ಶುಗರ್ ಅಲ್ಲೂ ಕೂಡ ಎಷ್ಟೋ ಜನಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಶುಗರ್ ಕಂಟ್ರೋಲ್ ಇಲ್ಲದೆ ಇರುವಾಗ. ಸೊ ಅದರಿಂದಾಗಿ ನಮಗ್ ಗೊತ್ತಾಗಲ್ಲ ಇವ್ರಿಗೆ ಆಕ್ಚುಲಿ ಫ್ಯಾಟಿ ಲಿವರ್ ಇದೆಯಾ, ಫ್ಯಾಟ್ ಜಾಸ್ತಿ ಇದೆಯಾ ಅಂತಲ್ಲ. ಸೊ ಅದರಿಂದಾಗಿ ಎಲ್ಲರೂ ಕೂಡ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡೋದು ಅಗತ್ಯ. ಓಕೆ, ಸೊ ಹಾಗಾದ್ರೆ ಈ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳುವಂತದ್ದು ಬೇರೆ ರೋಗಗಳಿಗಿಂತ ಹೇಗೆ ವಿಭಿನ್ನವಾಗಿದೆ, ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದಾ? ಇದರಲ್ಲಿ ವಿಭಿನ್ನ ಅಂದ್ರೆ ಐ ಥಿಂಕ್ ಏನಾದ್ರೂ ತಪ್ಪು ಮಾಡಿ ಬರೋ ಅಂತದ್ದು ಅದು ಒಂದು, ಯಾವ್ದಾದ್ರು ಇನ್ಫೆಕ್ಷನ್ ಆಗಿ ಬರೋ ಅಂತದ್ದು ಅದು ಅಲ್ಲ. ನಾವು ನಾರ್ಮಲ್ ಆಗಿ ನಮ್ಮಷ್ಟಕ್ಕೆ ಇದ್ದೀವಿ, ಆದ್ರೂ ಇದು ಬಂದ್ ನಮ್ ಜೊತೆ ಸೇರ್ಕೊಂಡ್ ಬಿಡತ್ತೆ ಅಂತ ಒಂದು ರೋಗ ಇದು. ಸೊ ಅದು ವಿಭಿನ್ನ ಇದದು. ಸೊ ಅಂದ್ರೆ ನಾವೀಗ ಇದನ್ನ ಪತ್ತೆ ಹಚ್ಚಲಿಕ್ಕೆ ವೈದ್ಯಕೀಯ ತಪಾಸಣೆ ಅಗತ್ಯ ಇರ್ತದೆ. ಈ ಒಂದು ವೈದ್ಯಕೀಯ ತಪಾಸಣೆಯನ್ನ ಮಾಡದೆ ನಾವು ಏನಾದ್ರೂ ಒಂದು ರೀತಿಯಲ್ಲಿ ಇದನ್ನ ಗುರುತು ಹಚ್ಚೋದಾದ್ರೆ ನಮ್ಮಲ್ಲಿ ಇದು ಪ್ರಾಬ್ಲಮ್ ಇರ್ಬೋದಾ ಅಂತ ಹೇಳುವ, ಯಾಕಂದ್ರೆ ಡೌಟ್ ಬರದೆ ನಾವು ಹೋಗೋದಿಲ್ಲ ಡಾಕ್ಟರ್ ಹತ್ರ. ಸೊ ಹಾಗಿರುವಾಗ ಈ ಡೌಟ್ ಅನ್ನ ನಾವು ಹೇಗೆ ಸರಿಪಡಿಸ್ಕೊಳ್ಬಹುದು, ಇದು ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿದನ್ನ ಖಚಿತ ಮಾಡ್ಬೇಕಾದ್ರೆ ನಾವು ವೈದ್ಯಕೀಯ ಚಿಕಿತ್ಸೆಗೆ ಹೋಗ್ಬೇಕು. ಸೊ ಅದನ್ನ ನಮ್ಮಲ್ಲೇ ನಾವು ಕಂಡ್ಕೊಳ್ಬೇಕಾದ್ರೆ ಏನಾದ್ರೂ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತವೆಯಾ? ಆ ತರ ಸ್ಪೆಸಿಫಿಕ್ ಏನು ಲಕ್ಷಣಗಳಿಲ್ಲ, ಬಟ್ ಓವರ್ ವೇಟ್ ಇಸ್ ಅ ಮೇನ್ ರಿಸ್ಕ್ ಫ್ಯಾಕ್ಟರ್. ಸೊ ಓವರ್ ವೇಟ್ ಇದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಒಂದು ಒಳ್ಳೆ ವಿಧಾನ. ಸೊ ಅವ್ರ ಸೆಲ್ಫ್ ಚೆಕ್, ಈಗ ಅವ್ರ ಬಾಡಿ ವೇಟ್ ಎಷ್ಟಿದೆ, ಅದು ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ರಫ್ಲಿ ಇವಾಗ ಹೈಟು ವೇಟು ಅಲ್ಲ BMI ಅಂತ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್, ಅದು ಯಾವ ರೇಂಜ್ ಅಲ್ಲಿ ಇದೆ. ಇವಾಗಂತೂ ಎಲ್ಲ ಯಂಗ್ಸ್ಟರ್ಸ್ ಆಪ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಮೊಬೈಲ್ ಇರೋದ್ರಿಂದ ಡಿಜಿಟಲಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಆಕ್ಸೆಸಿಬಲ್. ಹಲವಾರು ಆಪ್ಸ್ ಇವೆ, ಜಸ್ಟ್ BMI ಕ್ಯಾಲ್ಕುಲೇಟರ್. ಸೊ ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಅಂತ ಗೊತ್ತಾಗುತ್ತೆ. ಸೊ ಅಬ್ನಾರ್ಮಲ್ BMI ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, ಸೊ ಅಂದ್ರೆ ನಮ್ಮಲ್ಲಿ ನಾವೇ ಪತ್ತೆ ಹಚ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೆಕ್ನಾಲಜಿಯನ್ನ ನಾವು ಬಳಸಿಕೊಂಡು ನೋಡ್ಕೊಳ್ಬಹುದು. ಮತ್ತೆ ಇಲ್ಲಾಂದ್ರೂ ಅಧಿಕ ತೂಕ ಇರುವವರಲ್ಲಿ ಎಲ್ಲರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಓಕೆ, ಸೊ ಅಂದ್ರೆ ವೇಟ್ ಅನ್ನ ನಾವು ಜಾಸ್ತಿ ಆಗ್ಲಿಕ್ಕೆ ಬಿಡಬಾರ್ದು. ಎಷ್ಟಾಗ್ತದೆ ಅಷ್ಟು ಅದನ್ನ ನಮ್ಮ ವೇಟ್ ಅನ್ನ ಕೂಡ ಕಮ್ಮಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀರಾ. ಹಾಗಿರುವಾಗ ನಿಯಮಿತವಾದ ಚಿಕಿತ್ಸೆ ಅಂತ ಹೇಳಿದ್ರೆ, ನಿಯಮಿತವಾದ ಚಿಕಿತ್ಸೆ ವರ್ಷಕ್ಕೆ ಒಮ್ಮೆ ಮಾಡಿದ್ರೆ ಸಾಕಾಗ್ತದಾ ಅಥವಾ ಯಾವ ರೀತಿಯ ಕ್ರಮವನ್ನ ನಾವು ಫಾಲೋ ಅಪ್ ಮಾಡ್ಬೇಕಾಗ್ತದೆ? ಇದಕ್ಕೆ ನಿಯಮಿತವಾಗಿ ಚಿಕಿತ್ಸೆ ಅಂದ್ರೆ ಯಾವುದು ಔಷಧಿಗಳಿಲ್ಲ. ಸೊ ಯಾವುದೇ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇವ್ರಿಗೆ ಫ್ಯಾಟಿ ಲಿವರ್ ಕ್ಯೂರ್ ಆಗ್ಬಿಡ್ತು ಅಂತ ಹೇಳೋಂಗಿಲ್ಲ. ಸೊ ಇದ್ರದ್ದು ಮೇನ್ಲಿ ನಾವು ಜೀವನ ಶೈಲಿಯಿಂದ ಬರೋಂಥ ಡಿಸೀಸ್ ಆಗಿರೋದ್ರಿಂದ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಆಹಾರ ಪದ್ಧತಿ, ನಮ್ ದೇಹಕ್ಕೆ ಎಷ್ಟು ಬೇಕು ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವೆಲ್ಲರೂ ಸ್ಕೂಲಲ್ಲಿ ಕಲಿತೀವಿ, ಒಂದು ಪಿರಮಿಡ್, ಆದ್ರೆ ಅಪ್ಲೈ ಮಾತ್ರ ಮಾಡಲ್ಲ. ಸೊ ಅದನ್ನ ಅಪ್ಲೈ ಮಾಡ್ಬೇಕು ಲೈಫಲ್ಲಿ. ಯಾವ್ದು ಜಾಸ್ತಿ ತಿನ್ಬೇಕು, ಯಾವ್ದು ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು, ಯಾವ್ದು ಎಷ್ಟು ತಿನ್ಬೇಕು, ಯಾವ್ದು ಯಾವಾಗ ತಿನ್ಬೇಕು. ಸೊ ಹೈ ಪ್ರೋಟೀನ್ ಹೈ ಫ್ಯಾಟ್ ಡಯಟ್, ಹೈ ಕ್ಯಾಲರಿ ಡಯಟ್ಸ್, ಇವಾಗ ಕೇಕ್ಸ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಇದ್ರಲ್ಲೆಲ್ಲ ತುಂಬಾ ಶುಗರ್ ಇರುತ್ತೆ, ತುಂಬಾ ಪ್ರೊಸೆಸ್ಡ್ ಫುಡ್ ಆಗಿರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಆದಷ್ಟು. ಸೊ ಸಮತೋಲನ ಆಹಾರ, ಸೊಪ್ಪು ತರಕಾರಿ ಹಣ್ಣುಗಳು, ಆದಷ್ಟು ಆರೋಗ್ಯಕರ ಆಹಾರಗಳನ್ನ ತಗೋಬೇಕು. ಸೊ ಆಹಾರ ಪದ್ಧತಿ, ಅದಾದ್ಮೇಲೆ ಜಾಸ್ತಿ ನೀರ್ ಕುಡಿಬೇಕು. ಯಾಕಂದ್ರೆ ಲಿವರ್ ನ ಹೇಳ್ತಾರೆ ಡಿಟಾಕ್ಸಿಫೈಯಿಂಗ್, ನಮ್ಗೆ ನ್ಯಾಚುರಲಿ ಅವೈಲೇಬಲ್ ಡಿಟಾಕ್ಸಿಫೈಯರ್ ಅಂದ್ರೆ ಲಿವರ್. ಸೊ ಆದಷ್ಟು ನೀರ್ ಕುಡಿಬೇಕು. ಅದಕ್ಕೆ ಹೆಲ್ಪ್ ಆಗ್ಬೇಕಿದ್ರೆ, ಅದು ನಾವು ತಗೊಂಡಿರೋದನ್ನೆಲ್ಲ ಹೊರಗಡೆ ಹಾಕ್ಬೇಕಿದ್ರೆ ಬೇಡದಲ್ಲ, ನಾವು ನೀರ್ ಕುಡಿಬೇಕು. ಸೊ ದಿನಕ್ಕೊಂದು 2 ರಿಂದ 3 ಲೀಟರ್ ಅಷ್ಟು ನೀರ್ ಕುಡಿಬೇಕು. ಡಾಕ್ಟರ್, ನೀವು ಇವಾಗಲೇ ಈ ಒಂದು ನಾನ್ ಆಲ್ಕೋಹಾಲಿಕ್ ಡಿಸೀಸ್ ನ ಬಗ್ಗೆ ಹೇಳ್ತಾ ಇದ್ರಿ, ಈ ಒಂದು ಫ್ಯಾಟಿ ಲಿವರ್ ಹೇಗೆ ಬರ್ಬೋದು ಅಂತ. ಬಟ್ ಇದರ ಚಿಕಿತ್ಸೆಯ ಕ್ರಮ ಇರ್ಬೋದು, ಇದರ ಒಂದು ಪರಿಣಾಮಗಳ ಬಗ್ಗೆ ಮತ್ತೆ ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನಮಗ నువ్వు తిక్కు మగ ఉంది నువ్వు తిక్కు మగ
ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟತೆ ಅಡೆಪೋಡ ಅಡೆಪೋಡು ನಾ ಓಲ್ ತಿಕ್ಕೊಂಡು ಮಗ ಹೌದಾ ಒಂದು ಒಂದು ಮುಲ್ಪೊಪ್ಪಲೆ ಮೂಲೆ ಉಂಟು ಅಡೆಪೋಡ ಶೇ ನಮ್ಮ ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕದನ್ ಮಗ ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನ್ ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರೀರಿ ಅನ್ನಮ್ಮ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತ ಉಂಡು ಒಂದು ನಂಗೆ ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ನ ಡಿಸೀಸ್ನ ಬಗ್ಗೆ. ಸೊ ಅಂದರೆ ಈಗಲೇ ನಾವು ಬಹಳಷ್ಟು ಕಾರಣಗಳನ್ನು, ಲಕ್ಷಣಗಳನ್ನು ಯಾವುದೆಲ್ಲ ಇದೆ ಅಂತ ಹೇಳಿ ಡಾಕ್ಟರ್ ಹರ್ಷಿತಾ HN ಇವರಿಂದ ಕೇಳ್ಕೊಂಡಿದ್ದೇವೆ. ಮೇಡಮ್, ನೀವು ಇವಾಗಲೇ ನಮಗೆ ಈ ಒಂದು ವಿಷಯದ ಒಂದು ಅಂದರೆ ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದೀರಾ. ಬೇಸಿಕ್ ಥಿಂಗ್ಸ್ ನಾವು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಇದರ ಲಕ್ಷಣಗಳು ಹೇಗಿರ್ತದೆ, ಕಾರಣಗಳು ಏನಾಗಿರ್ಬೋದು ಅಂತ. ಈ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ನ ಸಮಸ್ಯೆಗಳು ಕಾಣಿಸಿಕೊಂಡಾಗ ವ್ಯಕ್ತಿಯಲ್ಲಿ ಬಹಳಷ್ಟು ಚೇಂಜಸ್ ಕೂಡ ಖಂಡಿತವಾಗಿ ಆಗ್ತದೆ. ಹಾಗಿರುವಾಗ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಕೂಡ ಮುಖ್ಯ ಆಗಿರ್ತದೆ. ಸೊ ಇದರ ಒಂದು ಲಕ್ಷಣಗಳ ಬಗ್ಗೆ, ಮುಂದೆ ಪರಿಣಾಮಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಇದು ಸ್ಟೇಜಸ್ ನಾ ಹೇಳಿದೆ ಆವಾಗ್ಲೇನೆ, ಸ್ಟೇಜಸ್ ವೈಸ್ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಜಸ್ಟ್ ಫ್ಯಾಟ್ ಕಲೆಕ್ಷನ್ ಆದಾಗ ಯಾವುದೇ ತರ ಸಿಂಪ್ಟಮ್ಸ್ ಕಾಣಿಸೋದು ಕಡಿಮೆ. ಸೊ ಫ್ಯಾಟ್ ಕಲೆಕ್ಷನ್ ಜಾಸ್ತಿಯಾಗಿ ಉರಿಯೂತ ಬಂದು ಲಿವರ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆದಾಗ ಒಂಥರ ಸುಸ್ತು, ನಿಶಕ್ತಿ, ಹೊಟ್ಟೆ ನೋವು ಕೂಡ ಬರ್ಬೋದು. ಲಿವರ್ ಇರುವ ಜಾಗ ಅಂದ್ರೆ ರೈಟ್ ಅಪ್ಪರ್ ಸೈಡ್ ಅಲ್ಲಿ ಹೊಟ್ಟೆ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಹೋಗ್ತಾ ಲಿವರ್ ಫೇಲಿಯರ್ ಸ್ಟೇಜ್ ಬಂದಾಗ ಅವರಿಗೆ ಲಿವರ್ ಫೇಲಿಯರ್ ಸೈನ್ಸ್ ಗಳು ಕಾಣಿಸುತ್ತೆ. ಕಾಮಲೆ ತರ ಅಂದ್ರೆ ಕಣ್ಣು, ಸ್ಕಿನ್ ಹಳದಿ ಆಗೋದು, ಕೆಲವೆಲ್ಲ ಆಹಾರದ ಅಂದ್ರೆ ಆರೋಗ್ಯದಲ್ಲಿ ಏರ್ಪೇರಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಿರುವಾಗ ಹೇಗೆ ಇದನ್ನ ಸರಿ ಮಾಡ್ಕೊಳ್ಳೋದು? ಯಾಕಂದ್ರೆ ಆಹಾರ ಕ್ರಮವಂತ ಹೇಳ್ಕೊಂಡು ನಾವು ತುಂಬಾ ಡಯಟ್ ಮಾಡ್ತೇವೆ, ನಾವು ತಿಂದದೆಲ್ಲ ಜೀರ್ಣ ಮಾಡ್ಕೊಳ್ಬೇಕು ಅಂತ ವ್ಯಾಯಾಮ ಕೂಡ ಮಾಡ್ತೇವೆ. ಆದ್ರೆ ಅದೇ ಜಾಸ್ತಿ ಆದಾಗ ಅದು ಏನಾದ್ರೂ ನಮ್ಗೆ ಪರಿಣಾಮವಾಗಿ ಕಾಣಿಸ್ಕೊಳ್ಬೋದಾ? ಹೌದು, ಈಗ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಹಲವಾರು ಡಯಟ್ಸ್ ಬರುತ್ತೆ. ಕೀಟೋ ಡಯಟ್, ಕ್ರಾಶ್ ಡಯಟ್, ಎಲ್ಲ ಡಯಟ್ಸ್ ಬರುತ್ತೆ. ವೆಯ್ಟ್ ಲಾಸ್ ವಿದಿನ್ 15 days, 1 month, 1 week ಅಂತ. ಸೊ ಈ ತರ ಸಡನ್ ವೆಯ್ಟ್ ಲಾಸ್ ಕೂಡ ಹೆಲ್ದಿ ಅಲ್ಲ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಮೆಟಬಾಲಿಸಮ್ ಲೆವೆಲ್ ಇರುತ್ತೆ. ಸೊ ನಾವು ಸಡನ್ ಆಗಿ ಅದನ್ನ ಏರುಪೇರು ಮಾಡಿದಾಗ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಒಂದು ಡಯಟ್ ಫಾಲೋ ಮಾಡೋ ಮುಂಚೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಸೊ ನಾವು ಯಾವಾಗ್ಲೂ ಸಮತೋಲನ ಆಹಾರ ಅಂತ ಪ್ರಮೋಟ್ ಮಾಡ್ತೀವಿ, ಬ್ಯಾಲೆನ್ಸ್ ಡಯಟ್. ನಾವು ಶಾಲೆಯಿಂದನೇ ನಾವು ಕಲಿತಾ ಇರೋವಂಥದ್ದು ಬ್ಯಾಲೆನ್ಸ್ ಡಯಟ್ ಚಾರ್ಟು, ಡಯಟ್ ಪಿರಮಿಡ್ ಅಂತ ಎಲ್ಲರೂ ಡ್ರಾ ಮಾಡಿದೀವಿ. ಅದ್ರಲ್ಲಿ ಮೇಲ್ಗಡೆ ಎಣ್ಣೆ ಇರುತ್ತೆ, ಆದ್ರೆ ನಾವು ಫಸ್ಟ್ ಹಾಕೋದೇ ಎಣ್ಣೆ ಯಾವುದೇ ಪದಾರ್ಥ ಮಾಡ್ಬೇಕಾದ್ರೂ ಅಲ್ವಾ. ಸೊ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವುದು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ನಮ್ಮ ದೇಹಕ್ಕೆ ಏನ್ ಅಗತ್ಯವಿದೆ, ಅದು ಎಷ್ಟು ಅಗತ್ಯವಿದೆ ಅನ್ನೋದು ಇಂಪಾರ್ಟೆಂಟ್. ಈಗ 1 ಮೊಟ್ಟೆ ಬದಲು ಕೆಲವರು 2-3 ಮೊಟ್ಟೆ ತಿಂತಾರೆ, ಬಟ್ ನಮ್ಮ ದೇಹಕ್ಕೆ ಅದು ಅಗತ್ಯವಿರೋದಿಲ್ಲ. ಈಗ ಬಾಡಿ ಬಿಲ್ಡಿಂಗ್ ಮಾಡೋರು ಅವರು ಎಕ್ಸ್ಟ್ರಾ ಪ್ರೋಟೀನ್ಸ್ ತಗೊಂತಾರೆ ಮಸಲ್ ಬಿಲ್ಡ್ ಮಾಡಬೇಕು ಅಂತ. ಸೊ ಈ ಮಸಲ್ ಬಿಲ್ಡಿಂಗ್ ಪ್ರೋಟೀನ್ಸ್ ಏನಾಗುತ್ತೆ, ಬ್ರೇಕ್ ಡೌನ್ ಆದಾಗ ಪುನಃ ಹೋಗಿ ಕಿಡ್ನಿ, ಲಿವರ್ ಎಲ್ಲದಕ್ಕೂ ತೊಂದರೆ ಕೊಡುತ್ತೆ. ಸೊ ಸಮತೋಲನ ಆಹಾರ ಇಸ್ ವೆರಿ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಸೊ ಈ ಆಹಾರ ಹೈ ಪ್ರೊಸೆಸ್ಡ್ ಫುಡ್ ಅವಾಯ್ಡ್ ಮಾಡಬೇಕು. ಈ ಬೇಕ್ರಿ ಐಟಮ್ಸ್, ಕೇಕ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು. ಹಸುವಾದಾಗ ಬೇಕ್ರಿ ಐಟಮ್ಸ್, ಇವಾಗ ಎಲ್ಲ ಕಡೆನೂ ಬೇಕ್ರೀಸ್ ಬಂದ್ಬಿಟ್ಟಿವೆ. ಎವ್ರಿ ಕಾರ್ನರಲ್ಲಿ ಒಂದೊಂದು ಬೇಕ್ರಿ ಇದೆ ಆ್ಯಂಡ್ ಈಸಿಯಾಗಿ ಸಿಗುತ್ತೆ ಕೂಡ. ಅದೇ ಒಂದು ಹಣ್ಣು ತಗೋಬೇಕಿದ್ರೆ ಎಷ್ಟು ಹಣ ಆಗುತ್ತೆ, ಒಂದು ಪೀಸ್ ಆಫ್ ಕೇಕ್ ತಗೊಳ್ಳೋದು ಎಷ್ಟು ಈಸಿ ಅಲ್ವಾ. ಸೊ ಎಲ್ಲ ಕಡೆನೂ ಇವಾಗ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟು ಎಲ್ಲರದ್ದು ಲೈಫ್ ಸ್ಟೈಲ್ ಅದೇ ಥರ ಹೋಗ್ತಾ ಇದೆ. ಸೊ 10 ರೂಪಾಯಿದು ಕುರ್ಕುರೆ ಪ್ಯಾಕೆಟ್ ಸಿಗುತ್ತೆ, ಖಾರ ಉಪ್ಪು ಎಲ್ಲ ರುಚಿಯಾಗಿರುತ್ತೆ. ಅದೇ ಒಂದು ಆ್ಯಪಲ್ ತಗೋಬೇಕಿದ್ರೆ ಒಂದು 50 ರೂಪಾಯಿ ಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ, ಓ ಆ್ಯಪಲ್ ಬೇಕಾ, ಬೇಡ ಬಿಡಿ ಕುರ್ಕುರೆನೇ ತಿಂದ್ಬಿಡೋಣ, ಈಸಿಯಾಗಿ ಸಿಗುತ್ತೆ, ಪ್ಯಾಕ್ಡ್ ಫುಡ್ಡು ಅಂತ. ಸೊ ಈ ಥರ ನಮ್ಮದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆದಂಗೆ ಈ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಒಂದು ಪ್ರಿವೆಂಟಿವ್ ಸ್ಟ್ರಾಟಜಿ, ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಒನ್ ಇಸ್ ಹೆಲ್ದಿ ಡಯಟ್, ಆರೋಗ್ಯಕರವಾದ ಆಹಾರ ಸೇವನೆ ಮಾಡೋ ಅಂಥದ್ದು. ಸೊ ಈ ಆರೋಗ್ಯಕರದಲ್ಲಿ ಪ್ರೊಸೆಸ್ಡ್ ಫುಡ್, ಫ್ಯಾಟಿ ಫುಡ್, ಕ್ಯಾಂಡ್ ಫುಡ್ ಅಂತ ಏನು ಹೇಳ್ತೀವಿ, ಈ ಕೆಚಪ್ಸ್ ಎಲ್ಲ ಬರುತ್ತೆ, ಅದರಲ್ಲೆಲ್ಲ ಜಾಸ್ತಿ ಶುಗರು, ವಿನೆಗರು ಎಲ್ಲ ಹಾಕಿಟ್ಟಿರ್ತಾರೆ. ಸೊ ಪ್ರಿಸರ್ವೇಟಿವ್ಸ್ ಅವಾಯ್ಡ್ ಮಾಡಬೇಕು. ಫ್ರೆಶ್ ಕುಕ್ಡ್ ಫುಡ್ ಈಸ್ ಆಲ್ವೇಸ್ ಬೆಟರ್, ಹೋಮ್ ಫುಡ್ ಈಸ್ ಆಲ್ವೇಸ್ ಬೆಟರ್. ಯಾಕಂದರೆ ಅದರಲ್ಲಿ ಸಾಸು, ಉಪ್ಪು ಅದೆಲ್ಲ ಕಂಟ್ರೋಲಲ್ಲಿರುತ್ತೆ. ಸೊ ಅಂಥ ಫುಡ್ಗಳನ್ನು ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಬೇಕು. ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳಿರ್ಬೋದು, ಇದರಲ್ಲೆಲ್ಲ ಫೈಬರ್ ಇರುತ್ತೆ. ಸೊ ಫೈಬರ್ ಇರುವಂಥ ಅಂಶಗಳು ಜಾಸ್ತಿ ಕನ್ಸ್ಯೂಮ್ ಮಾಡ್ದಂಗೆ ಫ್ಯಾಟ್ ಕೂಡ ಜಾಸ್ತಿಯಾಗಿ ಕರಗ್ತಾ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ನಾವು ಕರಗಿಸ್ಬೇಕು ಅಂತ ಅನ್ಕೊತೀವಿ, ಒಂದು ವಿಧಾನ ಫೈಬರ್ ಕನ್ಸಂಪ್ಷನ್. ಸೊ ಇದು ಶುಗರನ್ನು ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಇದರಿಂದಾಗಿ ಫ್ಯಾಟಿ ಲಿವರ್ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ನೀರು ಕುಡಿಯುವಂಥದ್ದು. ನಾವು ಬ್ಯುಸಿಯಲ್ಲಿ ನಮಗೆ ನೀರು ಕುಡಿಯೋಕ್ಕೂ ನೆನಪಿರಲ್ಲ. ಇವಾಗ ಶಾಲೆಗಳಲ್ಲೂ ಗಂಟೆ ಹಾಕ್ಬಿಟ್ಟಿದ್ದಾರೆ ನೀರು ಕುಡಿಬೇಕು ಅಂತ, ಬಟ್ ನಮ್ಗೆ ಯಾರು ಗಂಟೆ ಇಟ್ಟಿಲ್ಲಲ್ಲ. ಸೊ ಬಾಟಲ್ ಫಿಲ್ ಮಾಡಿ ಇಟ್ಕೋಬೇಕು, ನೆನ್ಪಿಟ್ಕೊಂಡು ಅಟ್ಲೀಸ್ಟ್ 2 to 3 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ನ್ಯಾಚುರಲ್ ಡಿಟಾಕ್ಸಿಫೈರ್ ವರ್ಕ್ ಮಾಡಬೇಕು ಇದ್ರೆ ಅದಕ್ಕೂ ಸಪ್ಲೈ ಬೇಕು. ಸೊ ನೀರು ಒಂಥರ ಸಪ್ಲೈ, ಅದು ಡಿಟಾಕ್ಸಿಫೈ ಮಾಡಿ ನಮ್ಮ ಯೂರಿನಲ್ಲಿ ಹೊರಗಡೆ ಹಾಕುವಂಥದ್ದು. ಸೊ ನಮ್ಮ ಯೂರಿನ್ ಜನ್ರೇಟ್ ಆಗಬೇಕಿದ್ರೆ ನಾವು ಸಾಕಷ್ಟು ನೀರು ಕುಡಿಬೇಕಾಗತ್ತೆ. ಸೊ ನೀರು ಕುಡಿದಿಲ್ಲ ಅಂದರೆ ಅದನ್ನು ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಸೊ ಸಾಕಷ್ಟು ನೀರು ಕುಡಿಬೇಕು. ಸೊ ಇದು ಆಹಾರ ಪದ್ಧತಿಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ಬಂದು ವ್ಯಾಯಾಮ. ನಾವು ಅತಿ ಹೆಚ್ಚಾಗಿ ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಈ ಮಲ್ಟಿನ್ಯಾಷನಲ್ ಕಂಪನೀಸು, ಸಾಫ್ಟ್ವೇರ್ ಕಂಪನೀಸ್ ಅಂತೂ ಯಾವ್ಯಾವ ಶಿಫ್ಟ್ ಹಾಕ್ತಾರೆ ಅಂತಿಲ್ಲ. 9 to 4, 4 to 8, 4 to 12 ಎಲ್ಲ ಶಿಫ್ಟನ್ನು ಹಾಕ್ತಾರೆ. ಸೊ ಆ ಶಿಫ್ಟಲ್ಲಿ ಏನು ಮಾಡ್ತಾರೆ, ಅವರು ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಸ್ನ್ಯಾಕ್ ಬಾರು, ಸ್ನ್ಯಾಕ್ ಇದು ಎಲ್ಲ ಒಳಗಡೆ ಇಟ್ಬಿಡ್ತಾರೆ. ಸೊ ಅವ್ರಿಗೇನಾದರೂ ಹಸುವಾಯಿತು, ಏನಾದರೂ ಬೇಕನ್ನಿಸ್ದಾಗ ಟೈಮ್ ನೋಡಲ್ಲ, ಹೋಗಿ ತಿಂತಾರೆ, ತಗೊತಾರೆ. ಸೊ ಇದರಿಂದ ಏನಾಗುತ್ತೆ, ಅಗೇನ್ ಫ್ಯಾಟ್ ಬಿಲ್ಡ್. ಸೊ ಸ್ಟೋರೇಜ್ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ನೀವು ಡೇ ಟೈಮು ತಿಂದಿದ್ದೀರಾ, ರಾತ್ರಿ ಶಿಫ್ಟಲ್ಲೂ ತಿಂತಾ ಇದ್ದೀರಾ. ಸೊ ದೇರ್ ಇಸ್ ನೋ ಸೈಕಲ್ ಮೇಂಟೈನ್ಡ್. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನಾವು ಎಷ್ಟೊತ್ತಿಗೆ ತಿಂತೀವಿ, ಯಾವ್ಯಾವ ಟೈಮಿಗೆ ತಿಂತೀವಿ, ಎಷ್ಟು ವ್ಯಾಯಾಮ ಮಾಡ್ತೀವಿ. ರೆಕಮೆಂಡೆಡ್ ವ್ಯಾಯಾಮ ಅಂದರೆ ವಾರಕ್ಕೊಂದು 5 ದಿನ ಆದರೂ ಮಾಡಬೇಕು. 2 ದಿನ ಫ್ರೀ ಕೊಡ್ತಾರೆ ನಿಮಗೆ. ಸೊ ಅರ್ಧ ಗಂಟೆ ವ್ಯಾಯಾಮ, 150 ನಿಮಿಷ ಅಂತ ಹೇಳ್ತೀವಿ, ಡಿವೈಡ್ ಮಾಡಿದ್ರೆ ಒಂದು ಅರ್ಧ ಗಂಟೆ. ಇದು ಯಾವ ಥರ ವ್ಯಾಯಾಮಗಳು ಮಾಡ್ಬೋದು? ಬೆಟರ್ ಫಾರ್ ಯಂಗ್ಸ್ಟರ್ಸ್ ಅಂದರೆ ವಾಕಿಂಗ್ ಮಾಡ್ಬೋದು, ಎಲ್ಲ ಏಜ್ನವ್ರಿಗೂ ಅಪ್ಲಿಕೇಬಲ್. ಮಕ್ಕಳಿಗೆ ಸೈಕ್ಲಿಂಗ್ ಮಾಡಿಸೋವಂಥದ್ದು, ಔಟ್ಡೋರ್ ಆ್ಯಕ್ಟಿವಿಟೀಸ್, ಸ್ವಿಮ್ಮಿಂಗ್ ಮಾಡ್ಬೋದು, ತುಂಬ ಎನರ್ಜೀಸ್ ಬರ್ನ್ ಆಗುತ್ತೆ. ಸೊ ಈ ಥರ ಸಿಂಪಲ್ ಎಕ್ಸಸೈಸಸ್ ಕ್ಯಾನ್ ಬಿ ಫಾಲೋಡ್. ಓಕೆ. ಸೊ ವ್ಯಾಯಾಮ ಅಂತ ಹೇಳುವಾಗ, ಈಗ ವ್ಯಾಯಾಮ ಅಂತ ಹೇಳಿದ ಮನಸ್ಸಿಗೆ ಬಂದ ಕೂಡಲೇ ನಮಗೆ ಈಗ ಬರುವಂಥದ್ದು ನಾವು ಜಿಮ್ಮಿಗೆ ಹೋಗ್ತೀವಿ ಅಂತ. ಸೊ ಇದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರ್ತದ? ಇದು ನಮಗೆ ಎಷ್ಟು, ನಮ್ಮ ಜೀವಕ್ಕೆ ಎಷ್ಟು ಬೇಕಾಗ್ತದೆ ಅಂತ ಹೇಳುವಂಥದ್ದು? ಜಿಮ್ ಯೂಶಲಿ ಮೋಟಿವೇಶನ್ ಲೋ ಆಗಿಬಿಡುತ್ತೆ. ಒಂದು ವಾರಕ್ಕೆ ಮೋಟಿವೇಶನ್ ಇರುತ್ತೆ ಯೂಶಲಿ, ಅದಾದ್ಮೇಲೆ ಮೆಂಬರ್ಶಿಪ್ ಮಾತ್ರ, ದೇರ್ ಇಸ್ ನೋ ಮೋಟಿವೇಶನ್ ಟು ಗೋ ಅಲ್ವಾ. ಸೊ ನಮಗೆ ಟೈಮಿಂಗ್, ಯಾವುದು ಟೈಮಿಂಗ್ ಅಪ್ರೋಪ್ರಿಯೇಟ್ ಆಗಿರುತ್ತೆ, ಯಾವುದು ಹೆಲ್ಪ್ಫುಲ್ ಆಗುತ್ತೆ, ಆ ಟೈಮಿಂಗ್ ಮಾಡ್ಕೋಬೋದು. ಜಿಮ್ ಯೂಶಲಿ ಅಷ್ಟು ಫ್ಲೆಕ್ಸಿಬಲ್ ಇರಲ್ಲ, ಬಟ್ ಕೆಲವರು ಜಿಮ್ಮನ್ನು ಮಾಡ್ತಾರೆ. ಮಾಡಬಾರ್ದು ಅಂತೇನಿಲ್ಲ, ಮಾಡಿದ್ರು ಬೆನಿಫಿಷಿಯಲ್. ಬಟ್ ಕೆಲವೊಂದ್ಸತಿ ಟೈಮ್ ಇರಲ್ಲ, ಅದೇ ಟೈಮಿಗೆ ಹೋಗಬೇಕಾಗುತ್ತೆ, ಅದೇ ಇದ್ರಲ್ಲಿ ಬ್ಯಾಚ್ಗೆ ಹೋಗ್ಬೇಕಾಗುತ್ತೆ ಅನ್ನೋರ್ಗೆಲ್ಲ ಐ ಥಿಂಕ್ ಹೋಮ್ ಬೇಸ್ಡ್ ಎಕ್ಸಸೈಸಸ್ ಆರ್ ಈಸಿಯರ್. ಮನೆಯಲ್ಲೇ ಮಾಡೋವಂಥದ್ದು ಯೋಗಾಸನ, ಸ್ಟ್ರೆಚಸ್. ಇವಾಗ ಮಳೆಗಾಲದಲ್ಲಿ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇಂಡೋರ್ ಎಕ್ಸಸೈಸಸ್, ಸ್ಟ್ರೆಚ್
ಸ್ಟ್ರೆಚಸ್ ವಾಕಿಂಗ್ ಅದೆಲ್ಲ ಮಾಡೋದ್ರಿಂದನೂ ಹೆಲ್ಪ್ಫುಲ್ ಆಗಿರುತ್ತೆ. ಅಂದ್ರೆ ಯಾವುದೇ ವ್ಯಾಯಾಮವನ್ನ ಎಕ್ಸಸೈಸ್ ಅನ್ನ ಮಾಡುವಾಗ ನಾವು ಗಡಿಬಿಡಿ ಮಾಡ್ಕೊಳ್ಬಾರ್ದು. ಸೊ ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಅದನ್ನ ಮೌಲ್ಡ್ ಮಾಡ್ಕೊಂಡು ನಾವು ಮಾಡಬೇಕಾಗ್ತದೆ. ಓಕೆ, ಹಾಗೆ ಇರುವಾಗ ನೀವು ಈಗ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ಮತ್ತೆ ನಾವು ಆವಾಗಲೂ ಕೂಡ ಮೆನ್ಷನ್ ಮಾಡಿದ್ವಿ ಈ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ ಬರ್ತದೆ. ಸೊ ಇದರಿಂದ ಕೂಡ ನಮ್ಮ ಬಾಡಿ ವೇಟ್ ಕಮ್ಮಿ ಆಗ್ತದೆ ಅಂತ ಹೇಳ್ಕೊಂಡು ಬಹಳಷ್ಟು ಜನ ಈ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಈ ಒಂದು ಕ್ರಮವನ್ನ ಫಾಲೋ ಮಾಡ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ನಾವು ಅದು ಆ ಡಿಟಾಕ್ಸಿಫೈಯಿಂಗ್ ಒಂದು ಡ್ರಿಂಕ್ ಕುಡಿದ್ವಿ, ಇದರಿಂದ ನಮ್ಮ ವೇಟ್ ಕಮ್ಮಿ ಆಗ್ತದೆ ಅಂತ ಹೇಳುವ ಒಂದು ತಲೆಯಲ್ಲಿ ಆಲೋಚನೆ ಇದ್ದೇ ಇರ್ತದೆ. ಸೊ ಇದಕ್ಕೆ ಏನು ಹೇಳ್ತೀರಾ, ಇದು ಎಷ್ಟು ಹೆಲ್ಪ್ಫುಲ್ ಆಗಿರ್ಬೋದು ಅಂತ? ಅದು ಒಂದೇ ಕಾಂಪೊನೆಂಟ್ ಹೆಲ್ಪ್ಫುಲ್ ಆಗೋದು ಕಮ್ಮಿ. ಬೆಳಗ್ಗೆ ಎದ್ದು ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ ಕುಡಿದು ರಾತ್ರಿ ಹೋಗಿ ಪಿಜ್ಜಾ ತಿಂದರೆ ಇಟ್ ಇಸ್ ನಾಟ್ ಡೆಫಿನೆಟ್ಲಿ ಬೆನಿಫಿಟ್ ಅಲ್ವಾ. ಸೊ ಹೋಲ್ ಡೇ ಅಲ್ಲಿ ಯಾವ ಥರ ನಾವು ಆಹಾರ ತಿಂತೀವಿ, ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ ಇಸ್ ಗುಡ್, ಇಟ್ ಇಸ್ ನಾಟ್ ಸಮಥಿಂಗ್ ಹಾರ್ಮ್ಫುಲ್. ಯಾಕಂದ್ರೆ ಏನು ಹೇಳ್ತಾರೆ, ಮೆಂತೆ ಜೀರಿಗೆ ಅದು ಇದು ಓಕೆ ಹೋಮ್ ರೆಮಿಡೀಸೇ, ನಾವು ಇಲ್ಲದೆ ಇದ್ರೂ ಅದನ್ನೆಲ್ಲ ಅಡುಗೆಯಲ್ಲಿ ಹಾಕುವಂಥ ಪದಾರ್ಥಗಳೇ, ಅದೇನು ಸ್ಪೆಷಲ್ ಡ್ರಿಂಕ್ಸ್ ಏನಲ್ಲ. ಇನ್ನು ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಎವ್ರಿಥಿಂಗ್ ಇಟ್ಸ್ ನಾರ್ಮಲ್ ವೆಜಿಟೇಬಲ್ಸ್ ಆ್ಯಂಡ್ ಎವ್ರಿಥಿಂಗ್ ವಿ ಕನ್ಸ್ಯೂಮ್, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾಗಿರುವಂಥದ್ದು. ಸೊ ಅದರಿಂದ ಕೆಟ್ಟದೇನಾಗಲ್ಲ. ಇನ್ನು ಎಷ್ಟು ಹೆಲ್ಪ್ಫುಲ್ ಅನ್ನೋದು ನಾವು ಉಳ್ದಿದ್ದ ದಿನದಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಯಾವ ಥರ ಆಹಾರ ಉಳ್ದಿದ್ದ ದಿನದಲ್ಲಿ ತಿಂತೀವಿ, ಬೆಳಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಅಥವಾ ರಾತ್ರಿ ಆಗೋಷ್ಟೊತ್ತಿಗೆ ಡಯಟ್ ಬ್ರೇಕ್ ಆಗಿಬಿಡುತ್ತೆ. ಸೊ ಇಡೀ ದಿನ ಇದ್ದು ನಾನೇನು ತಿನ್ನಲ್ಲ ಅಂತ ಇದ್ದವರು ರಾತ್ರಿ ಹೋಗ್ಬಿಟ್ಟು ಕೈಗೆ ಏನು ಸಿಗುತ್ತೋ ಅದನ್ನ ತಿಂದು ಬಿಡ್ತಾರೆ ಇವತ್ತಿಂದಲ್ಲ ನಾಳೆಯಿಂದ. ಸೊ ಹೆಂಗಿದ್ರು ನಾವು ಬೆಳಗ್ಗೆ ಡಿಟಾಕ್ಸಿಫೈಯರ್ ಕುಡ್ದಿದ್ದೀನಿ ಅಂತ ಧೈರ್ಯದಲ್ಲಿ. ಹೌದೌದು, ಅದು ಕೂಡ ಇರುತ್ತೆ. ಸೊ ಡಿಟಾಕ್ಸಿಫೈ ಕುಡಿಯೋದು ಒಳ್ಳೇದು, ಬಟ್ ಅದನ್ನು ಯಾವ ರೀತಿಯಲ್ಲಿ ಕುಡಿಬೇಕು ಅಂತ ಹೇಳುವ ಒಂದು ಆಲೋಚನೆ ಇರಬೇಕು. ಯಾವ ರೀತಿಯಲ್ಲಿ ನಾವು ಸೇವನೆ ಮಾಡ್ತೇವೆ ಅಂತ ಹೇಳೋದ್ರ ಮೇಲೆ ಗಮನ ಇರಬೇಕು ಹೇಳ್ತೀರಾ. ಹಾಗೆ ನಮ್ಮ ಹಿರಿಯರು ಕೂಡ ಹೇಳ್ತಿದ್ರು, ಬಾಯಿಗೆ ರುಚಿಯಾಗಿರುವಂಥದ್ದು ನಮ್ಮ ದೇಹಕ್ಕೆ ರುಚಿಯಾಗಿರುವುದಿಲ್ಲ ಅಂತ. ಹಾಗಿರುವಾಗ ನಾವು ಆಹಾರ ಕ್ರಮದಲ್ಲಿ ಬಹಳಷ್ಟು ಯಾವಾಗ ನಾವು ಸರಿ ಮಾಡ್ಕೊಳ್ತೇವೆ ನಮ್ಮ ಆಹಾರ ಕ್ರಮವನ್ನ, ಆವಾಗ ಇಂತಹ ಸಮಸ್ಯೆಗಳಿಗೆ ಒಡ್ಡುವ ಒಂದು ಕಾರಣ ಕೂಡ ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ. ಹಾಗಿರುವಾಗ ಈ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳುವುದಕ್ಕೆ ಏನಾದರೂ ಚಿಕಿತ್ಸೆಯ ಕ್ರಮ ಇದೆಯಾ, ಅಥವಾ ಅಡ್ವಾನ್ಸ್ಡ್ ಚಿಕಿತ್ಸೆಗಳು ಏನಾದರೂ ಕಂಡು ಬರ್ತಾ ಇದೆಯಾ? ಚಿಕಿತ್ಸೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ಗೆಲ್ಲ ಏನೂ ಗೊತ್ತೂ ಆಗೋದಿಲ್ಲ. ಇಟ್ ಇಸ್ ಲೈಕ್ ಯಾರೋ ಹೆಲ್ತ್ ಚೆಕಪ್ ಮಾಡೋಕೆ ಹೋದಾಗ, ರುಟೀನ್ ಚೆಕಪ್ ಮಾಡಿದಾಗ ಗೊತ್ತಾಗುವಂಥದ್ದು. ಇನ್ನು ಚಿಕಿತ್ಸೆ ಅಂದರೆ ಇದಕ್ಕೆ ಯಾವುದು ಮೆಡಿಸಿನ್ಸ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಇವತ್ತು ನಿಮ್ಗೆ ಹೋಯ್ತು ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳೋ ಅಂಥದ್ದಲ್ಲ. ಈಗ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನ್ಸ್ ಇದೆ, BP ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನ್ ಇದೆ, ಬಟ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಮೆಡಿಸಿನ್ಸ್ ಇದೆ, ಫ್ಯಾಟಿ ಲಿವರ್ ಗುಣ ಮಾಡೋಕ್ಕೆ ಮೆಡಿಸಿನ್ಸ್ ಇಲ್ಲ. ಸೊ ಇದೆಲ್ಲನೂ ಫ್ಯಾಟಿ ಲಿವರ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಬಟ್ ಅದನ್ನು ಕಂಟ್ರೋಲ್ ಮಾಡ್ಬೋದೇ ಹೊರತು ಡೈರೆಕ್ಟ್ ಆಗಿ ಫ್ಯಾಟಿ ಲಿವರ್ನ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಮೆಡಿಸಿನ್ಸ್ ಇರೋದಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಮೆಡಿಸಿನ್ ಇಲ್ಲ, ಬಟ್ ಇದನ್ನ ಬೇರೆ ರೀತಿಯಲ್ಲಿ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀರಾ. ಓಕೆ, ಹಾಗಿರುವಾಗ ಈ ಒಂದು ಫ್ಯಾಟಿ ಲಿವರ್ ಅಂತ ಹೇಳಿ ನಾವು ಗುರುತಿಸಿ ಆದ್ಮೇಲೆ ಈಗ ಚಿಕಿತ್ಸೆ ಅಂತ ಹೇಳುವಂಥದ್ದು ಮೆಡಿಸಿನ್, ಡೈರೆಕ್ಟ್ ಮೆಡಿಸಿನ್ ಇಲ್ಲ ಹೇಳಿದ್ರಿ. ಹಾಗಾದ್ರೆ ಇದನ್ನ ಅಂದ್ರೆ ಯಾವ ರೀತಿಯಲ್ಲಿ ನಾವು ಎಣಿಸ್ಬೋದು ಇದು ನಮ್ಗೆ ಕಮ್ಮಿ ಆಗ್ತಿದೆ ಅಂತ? ಜೀವನ ಶೈಲಿ ಬದಲಾವಣೆ ಫಸ್ಟ್ ಥಿಂಗ್. ನಿಮಗೆ ನೀವು ಎಕ್ಸಸೈಸ್ ಮಾಡಿ ಫುಡ್ ಚೇಂಜಸ್ ಮಾಡಿದ ತಕ್ಷಣ ನಿಮ್ಮ ಎನರ್ಜಿ ಚೇಂಜ್ ಆಗೋದು ಗೊತ್ತಾಗುತ್ತೆ. ಫಸ್ಟ್ ಥಿಂಗ್ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಎನರ್ಜಿ ಲೆವೆಲ್ ಡಿಫ್ರೆಂಟ್ ಆಗಿದೆ. ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ನೀವು ದಿನ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಹೋಲ್ ಡೇ ಆ ಎನರ್ಜಿ ಲೆವೆಲ್ ಬೇರೆ ಥರ ಇರುತ್ತೆ. 1 ವೀಕ್ ಮಾಡಿ ನೋಡಿದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇದು ಅಲ್ಲದೆ ರುಟೀನ್ ಚೆಕಪ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅದು ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ ಅಂತ. ಇಟ್ ಈಸ್ ಅ ರಿವರ್ಸಿಬಲ್ ಡಿಸೀಸ್ ಆಯ್ತಾ. ಫೇಲಿಯರ್ ಹೋಗೋ ತನಕನೂ ಅದು ರಿವರ್ಸಿಬಲ್ ಆಗಿರುತ್ತೆ. ಸೊ ನೀವು ಸ್ಟೇಜ್ 1 ಅಲ್ಲಿ ಇರ್ಬೋದು, ಸ್ಟೇಜ್ 2 ಅಲ್ಲಿ ಇರ್ಬೋದು, ಸ್ಟೇಜ್ 3 ತನಕನೂ ರಿವರ್ಸ್ ಆಗುತ್ತೆ. ಯಾಕಂದ್ರೆ ಲಿವರ್ ಸೆಲ್ಲು ರೀಜನ್ರೇಟ್ ಆಗುತ್ತೆ. ಅದಾಗೆ ವಾಸಿ ಆಗೋ ಗುಣ ಆಗೋ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಈಗ ಒಬ್ಬರಿಗೆ ನಮ್ದು ಅರ್ಧ ಲಿವರ್ ಕೊಟ್ರು ಅವರಲ್ಲಿ ಪುನಃ ಅವ್ರ ಲಿವರ್ ಸರಿ ಆಗುತ್ತೆ. ಆ ಅರ್ಧ ಯಾವತ್ತೂ ಕಡಿಮೆ ಆಗಿರಲ್ಲ. ಕಿಡ್ನಿ ಥರ ಅಲ್ಲ, ಒಂದು ಕಿಡ್ನಿ ಕೊಟ್ರೆ ಅದು ಕಿಡ್ನಿ ಹೋದಂಗೆ. ಸೊ ಅವ್ರಿಗೆ ಪುನಃ ಕಿಡ್ನಿ ರೀಜನ್ರೇಟ್ ಆಗಲ್ಲ. ಬಟ್ ಲಿವರ್ ಹಂಗಲ್ಲ. ಸೊ ಲಿವರ್ ಅದಕ್ಕೋಸ್ಕರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಂದು ಪಾರ್ಟ್ ಆಫ್ ಲಿವರ್ ತೆಗೆದ್ರೂ ಅವರಲ್ಲೂ ಆ ಲಿವರ್ ಬೆಳೆಯುತ್ತೆ, ಇವರಲ್ಲೂ ಆ ಲಿವರ್ ಬೆಳೆಯುತ್ತೆ. ಓಕೆ, ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನೀವು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡ್ಬೋದು? ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಲಿವರ್ ಫೇಲಿಯರ್ ಆದ ಫೈನಲ್ ಹಂತದಲ್ಲಿ ಮಾಡೋವಂಥ ಆಪ್ಷನ್. ಓಕೆ, ಅಲ್ಲಿ ತನಕನೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ ನಾಟ್ ಅನ್ ಆಪ್ಷನ್. ಆ್ಯಂಡ್ ತುಂಬಾ ಕಡಿಮೆ ಸೆಂಟರ್ಸ್ ಇವೆ ಆಲ್ ಓವರ್ ಇಂಡಿಯಾ. ಟ್ರಾನ್ಸ್ಪ್ಲಾಂಟ್ ಮಾಡೋವಂಥ ಫೆಸಿಲಿಟೀಸ್ ತುಂಬ ಕಡಿಮೆ ಇವೆ. ಆ್ಯಂಡ್ ಆಲ್ಸೋ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ,
ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದರೆ ಕಾಸ್ಟಸ್ ಕೂಡ ತುಂಬ ಜಾಸ್ತಿ ಇರ್ತದೆ. ಓಕೆ, ಸೊ ಈ ಒಂದು ಲಿವರ್ನ ಈಗ ಸಮಸ್ಯೆಗಳು ಬಂದಾಗಿದೆ ಅಂತ ಹೇಳಿದರೆ ಹಾಗಾದರೆ ಇದೊಂದು ಶಾಶ್ವತವಾದ ಸಮಸ್ಯೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸ್ಟೇಜ್ 3 ತನಕ ಇದನ್ನು ರಿವರ್ಸ್ ಮಾಡ್ಬೋದು. ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು, ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಬೇಕು, ವ್ಯಾಯಾಮ ಇದನ್ನು ನಾವು ಅನುಸರಿಸಿದ್ರೆ ಸಾಧ್ಯ ಆಗ್ತದೆ ಅಂತ. ಹಾಗಿರುವಾಗ ಈ ಒಂದು ಡಿಸೀಸ್ನ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳು ಏನಾದರೂ ನಡೀತಾ ಇವೆಯಾ? ಹೌದು, ನಮ್ಮದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದಂದ್ರೆ ಸಾಂಕ್ರಾಮಿಕ ರೋಗ ಅಲ್ಲದೆ ಇರೋವಂಥದ್ದು, ಈ BP ಶುಗರ್ ಎಲ್ಲ ಇರುತ್ತಲ್ಲ, ಆ ಕ್ಯಾಟಗರಿಯಲ್ಲಿ ಫ್ಯಾಟಿ ಲಿವರ್ ಡಿಸೀಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಪ್ರೋಗ್ರಾಮ್ ಇದೆ. ಸೊ ಅದರಲ್ಲಿ ಈ ಆಶಾ ವರ್ಕರು, ANMs ಯಾರು ಇರ್ತಾರೆ ಅವ್ರು ಮನೆ ಮನೆಗೆ ಹೋಗಿ ನೋಡ್ತಾರೆ ಯಾರಿಗೆ ಡಿಸೀಸ್ ಇರೋ ಚಾನ್ಸಸ್ ಇರುತ್ತೆ ಅಂತ. ಅವರಿಗೆ ಹೊಟ್ಟೆದು ಸರ್ಕಂಫರೆನ್ಸ್ ಎಲ್ಲ ತೆಗೆದುಬಿಟ್ಟು ಜಾಸ್ತಿ ಇರೋರನ್ನ ರೆಫರ್ ಮಾಡ್ತಾರೆ ಟೆಸ್ಟ್ ಮಾಡಿಸೋಕೆ. ಸೊ ಅದು ಒಂದು ಹೇಳ್ದಂಗೆ ಯಾರು ಗೊತ್ತಾಗುತ್ತೆ. ಈಗ ನಾ ಹೇಳಿದೆ ಒಬೆಸಿಟಿ ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಯಾರಲ್ಲಿ ಒಬೆಸಿಟಿ ಇರುತ್ತೆ ಅಂಥವ್ರನ್ನ ರೆಫರ್ ಮಾಡ್ತಾರೆ ಫಾರ್ ಡಯಾಗ್ನೋಸಿಸ್ ಫಾರ್ ಹೈಯರ್ ಸೆಂಟರ್. ಅವರಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು, ಅದೆಲ್ಲ ಮಾಡಿಬಿಟ್ಟು ನೋಡ್ತಾರೆ. ಅದಲ್ಲದೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ ಜನರಲ್ ಪಬ್ಲಿಕ್ಗೆ. ಸೊ ಅಂದರೆ ಗವರ್ಮೆಂಟ್ ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ಮುಟ್ಟಿಸಲಿಕ್ಕೆ, ಜನರಿಗೆ ಇದರ ಒಂದು ಸಮಸ್ಯೆಗಳ ಬಗ್ಗೆ ತಿಳಿಸಲಿಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಹಾಗಿರುವಾಗ ಈ ಒಂದು ಕಚೇರಿ ಕೆಲಸದಲ್ಲಿ ಮಾಡುವವರು, ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಜಾಸ್ತಿಯಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಬೋದು ಅಂತ ಹೇಳುವ ಒಂದು ಪ್ರೆಸಂಪ್ಷನ್ ಇದೆ. ಸೊ ಅವರಿಗೆ ನೀವೇನು ಅಡ್ವೈಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಮಿನಿಮಮ್ ಅರ್ಧ ಗಂಟೆ ನಿಮ್ಮ ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡಿ. ಸೊ ಇಟ್ ಇಸ್ ನಾಟ್ ಲೈಕ್ ಎಷ್ಟೇ ಹಣ ಕೊಟ್ಟರು ನಾನು ಎಲ್ಲ ಪೇಷಂಟ್ಗೆ ಹೇಳ್ತೀನಿ, ನೀವು ಇವಾಗ ಫೋಕಸ್ ಮಾಡ್ತೀರಾ ನಾವು ಸಂಪಾದನೆ ಮಾಡಬೇಕು, ನಾವು ಹಣ ಮಾಡಿಡಬೇಕು ಅಂತ. ಬಟ್ ಯಾವತ್ತೂ ಎಷ್ಟೇ ಹಣ ಕೊಟ್ಟರು ಎಲ್ಲೂ ನೀವು ಹೆಲ್ತ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಅವೈಲೇಬಲ್, ಯಾವುದೇ ಸ್ಟೋರಲ್ಲಿ ಇರಲ್ಲ. ಸೊ ಹೋಗ್ಬಿಟ್ಟು ಹಣ ಕೊಟ್ಟು ನಾನು ತಗೊಂಡು ಬಂದೆ ಹೆಲ್ತ್ನ ಅಂತ ಹೇಳೋ ಅಂಥದ್ದು. ಸೊ ಆ ಹೆಲ್ತ್ ಅನ್ನೋದು ನಮ್ಮ ಕೈಯಲ್ಲಿದೆ, ಇವಾಗ ಅದು ನಮ್ಮ ಕೈಯಲ್ಲಿದೆ. ಸೊ ನಾವು ಇವಾಗ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಇದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿದ್ರೆ ನಾವು ನಮ್ಮ ಹೆಲ್ತನ್ನ ಉಳಿಸ್ಕೊಂತೀವಿ. ಇಲ್ಲ ನಾವು ಬೇರೆ ಏನೋ ಹಿಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಹೆಲ್ತ್ ನಮ್ಮ ಕೈ ಜಾರ್ ಹೋಗಿರುತ್ತೆ. ಸೊ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಎವ್ರಿ ಡೇ. ಸೊ ಮಿನಿಮಮ್ 5 days ಆಫ್ ವೀಕ್ ಈಸ್ ಅ ಮಸ್ಟ್. ಅದನ್ನು ಒಂದು ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. 1 hour ಬೇಗ ಇದ್ರೂ ಪರವಾಗಿಲ್ಲ. ಸೊ ದಟ್ ಹಾಫ್ ಆನ್ ಅವರ್ ಇಸ್ ಗಿವನ್ ಫಾರ್ ಯೋರ್ ಸೆಲ್ಫ್, ಫಾರ್ ಯೋರ್ ಫ್ಯೂಚರ್. ಅದರಿಂದ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ ಒಂದು ಆಹಾರ ಪದ್ಧತಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನಿಮ್ಮ ಪ್ರಕಾರ ಒಬ್ಬ ಮನುಷ್ಯನ ಆಹಾರ ಕ್ರಮ ಹೇಗಿರಬೇಕು, ಯಾವ ರೀತಿಯಲ್ಲಿ ಅವರು ಆಹಾರವನ್ನು ಸೇವಿಸಬೇಕಾಗ್ತದೆ ಅಂತ ಹೇಳ್ತೀರಾ? ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಇವಾಗ ಎಲ್ರಿಗೂ ಒಂದೇ ಥರ ಇರಲ್ಲ. ಒಂದು ಹೆಂಗಸರಿಗೆ ಸ್ವಲ್ಪ ಕಡಿಮೆ ಕ್ಯಾಲರೀಸ್ ಬೇಕಾಗುತ್ತೆ, ಗಂಡಸರಿಗೆ ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬೇಕಾಗುತ್ತೆ. ಮಕ್ಕಳಲ್ಲಿ ಕೂಡ ನಮಗೆ ಎಷ್ಟು ರೆಕಮೆಂಡೆಡ್ ಕ್ಯಾಲರೀಸ್ ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ಸರಿಯಾಗಿ ಸೇವನೆ ಮಾಡಬೇಕಾಗುತ್ತೆ ಆ ಕ್ಯಾಲರೀಸಿಗೆ ತಕ್ಕಂಗೆ. ಸೊ ಈ ಸೇವನೆ ಮಾಡೋವಾಗ ಎಷ್ಟು ಕಾರ್ಬೋಹೈಡ್ರೇಟ್ಸ್, ಎಷ್ಟು ಪ್ರೋಟೀನ್, ನಾನು ಸಮತೋಲನ ಆಹಾರ ಬಗ್ಗೆ ಹೇಳಿದೆ. ಎಷ್ಟು % ಕಾರ್ಬೋಹೈಡ್ರೇಟ್ ತಗೋಬೇಕು, ಎಷ್ಟು ಪ್ರೋಟೀನ್ ತಗೋಬೇಕು, ಎಷ್ಟು ಫ್ಯಾಟ್ ತಗೋಬೇಕು. ಸೊ ನಮ್ಮ ಜಾಸ್ತಿ ತಟ್ಟೆಯಲ್ಲಿ ಏನಿರಬೇಕು ಇವಾಗ ಅಂದರೆ ತರಕಾರಿಗಳು, ಮಿಸ್ಸಿಂಗ್ ತರಕಾರಿಗಳು. ಜಾಸ್ತಿ ಅನ್ನ ತಗೊತಾರೆ, ತರಕಾರಿ ಅಪರೂಪಕ್ಕೆ ಸಾಂಬಾರಲ್ಲಿ 1-2 ಬಂದರೆ ಬಂತು, ಪಲ್ಯ ಎಲ್ಲ ಮಾಡೋ ಅಭ್ಯಾಸ ತುಂಬ ಕಡಿಮೆ ಅಲ್ಲ. ಸೊ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಹಣ್ಣುಗಳು ಜಾಸ್ತಿ ಮಾಡ್ಕೋಬೇಕು. ಹಣ್ಣುಗಳಲ್ಲಿ ನ್ಯಾಚುರಲ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಹಣ್ಣುಗಳು ತಿನ್ನೋದ್ರಿಂದ ನಮ್ಮ ಬಾಡಿದು ಫ್ರೀ ರ್ಯಾಡಿಕಲ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಇಂಜುರೀಸ್ ಆಗೋದು, ಡ್ಯಾಮೇಜ್ ಆಗೋದು, ಲಿವರ್ ಇರಲಿ, ಕಿಡ್ನಿ ಇರಲಿ, ಅದೆಲ್ಲ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಸೊ ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು ಇದನ್ನೆಲ್ಲ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಬೇಕು. ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಹೆತ್ತವರೇ ಕೆಲವೊಮ್ಮೆ ಈ ಸಮಸ್ಯೆಗಳಿಗೆ ನಮ್ಮ ಮಕ್ಕಳನ್ನು ಒಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಸಂಶಯ ಕೂಡ ಬರ್ತದೆ. ಯಾಕೆಂದರೆ ಮಕ್ಕಳಿಗೆ ಈಗ ಲಂಚ್ ಅಂತ ಹೇಳುವಂಥದ್ದು ಸ್ಕೂಲಲ್ಲಿ ಕೊಟ್ಟರು ಕೂಡ ಸ್ನ್ಯಾಕ್ ಬಾಕ್ಸ್ ಅಂತ ಹೇಳಿ ನಾವು ಬೇರೆ ಮಾಡಿ ಕೊಡ್ತೇವೆ. ಸೊ ಆ ಒಂದು ಡಬ್ಬದಲ್ಲಿ ಬಹಳಷ್ಟು ಈ ಕುರುಕಲ್ ತಿಂಡಿಗಳನ್ನು ತುಂಬಿ ಕೊಟ್ಟು ಬಿಡ್ತೇವೆ. ಸೊ ಮಕ್ಕಳಿಗೆ ನಾವು ಅದನ್ನು ಯಾವ ರೀತಿಯಲ್ಲಿ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳುವ ಬಗ್ಗೆ ಏನಾದರೂ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ರೀಪ್ಲೇಸ್ ಮಾಡ್ಬೋದು ಅಂದರೆ ಈ ಹೋಮ್ ಬೇಸ್ಡ್, ಆದಷ್ಟು ಹೋಮ್ ಬೇಸ್ಡ್ ಫುಡ್ಡಿಂದ ನಾವು ಎಷ್ಟೇ ಆದ್ರೂ ಪಿಜ್ಜಾ ಮಾಡಿದ್ರು ಮನೇಲಿ ಯಾವ ಥರ ಮಾಡ್ತೀವಿ, ಹೊರಗಡೆ ಯಾವ ಥರ. ಸೊ ಈ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು,
ಅವ್ರಿಗೆ ರುಚಿಯಾದ ತಿಂಡಿ ಕೇಳ್ತಾರೆ. ಮಕ್ಳಿಗೆ ಅಂದ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಸರಿ ಇಲ್ಲದೆ ಇದ್ರೆ ಅವ್ರು ತಿನ್ನಲ್ಲ. ಸೊ ಅವ್ರಿಗೆ ರುಚಿಯಾಗಿರೋವಂಥದ್ದು ಬಟ್ ಹೆಲ್ದಿಯಾಗಿ, ಅದ್ರಲ್ಲಿ ತರಕಾರಿಗಳನ್ನ ಸೇರಿಸೋದಿರ್ಬೋದು, ಹಿಟ್ಟಿನಲ್ಲಿ ಯಾವ್ಯಾವ ಬೇರೆ ಬೇರೆ ಹಿಟ್ಟುಗಳು ಯೂಸ್ ಮಾಡ್ಬೋದು ಹೆಲ್ದಿಯಾಗಿ. ರಾಗಿ ಹಿಟ್ಟಿರ್ಬೋದು, ಗೋಧಿ ಹಿಟ್ಟಿರ್ಬೋದು, ಮೈದಾ ಅವಾಯ್ಡ್ ಮಾಡೋ ಅಂಥದ್ದು, ಆ ಥರದ್ದು. ಜಾಸ್ತಿ ಸಕ್ಕರೆ ಹಾಕ್ದೇನೆ ಸ್ವಲ್ಪ ಬೆಲ್ಲ ಯೂಸ್ ಮಾಡೋ ಅಂಥದ್ದು, ಆ ಥರ. ಜಾಸ್ತಿ ಉಪ್ಪು ಹಾಕ್ದೇನೆ. ನಾವು ಪ್ರೊಸೆಸ್ಡ್ ಫುಡ್, ಈ ಫ್ರೈಸ್ ಎಲ್ಲ ಹೊರಗಡೆ ತಗೊಂಡಾಗ ಅದ್ರಲ್ಲಿ ಸಾಕಷ್ಟು ಉಪ್ಪು, ಕೆಚಪ್ಪು, ಅದು ಇದು ಎಲ್ಲ ಇರುತ್ತೆ. ಸೊ ಮನೆಯಲ್ಲೇ ಅದ್ರ ಬದಲು ಆಲೂಗಡ್ಡೆ ಫ್ರೈ ಮಾಡಿಕೊಡಿ. ಸೊ ಅದು ರುಚಿಕರವಾಗೇ ಇರುತ್ತೆ, ಫ್ರೆಶ್ ಆಯಿಲ್ ಆಗಿರುತ್ತೆ. ಸೊ ಹೊರಗಡೆ ಇದು ತಿಂಡಿಗೆ ರಿಪ್ಲೇಸ್ಮೆಂಟ್. ಅದು ಬಿಟ್ಟರೆ ಚಿಕ್ಕೀಸ್ ಅದನ್ನು ಮನೆಯಲ್ಲೇ ಮಾಡ್ಬೋದು. ಕಡಲೆ ಬೀಜ ತಂದುಬಿಟ್ಟು ನಾವೇ ಹಾಕಿ ಮಾಡ್ಬೋದು. ಸೊ ಈ ಥರದ್ದೆಲ್ಲ ರಿಪ್ಲೇಸ್ಮೆಂಟ್ ಕೊಡೋದು ಬೆಟರ್. ಅಂದರೆ ಮನೆಯಲ್ಲಿ ಅಮ್ಮಂದರಿಗೆ ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಕೊಟ್ಟು ಅವರು ಹೆಲ್ತ್ನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಇದರಿಂದ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನಾವು ಮುಂದೆ ಒಳ್ಳೆ ರೀತಿಯಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಸೊ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಈ ಒಂದು ಡಿಸೀಸ್ನ ಬಗ್ಗೆ ಜನರು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ಒಂದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಟ್ಟಿರುವಂತಹ ಮಾಹಿತಿಯ ಸದುಪಯೋಗ ನೀವು ಕೂಡ ಪಡ್ಕೊಳ್ತೀರಿ ಅಂತ ಹೇಳುವ ಒಂದು ಆಶಾವಾದದೊಂದಿಗೆ ನಮ್ಮ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೈದ್ಯೋ ನಾರಾಯಣ.